ಎಲ್ರಿಗೂ ನಮಸ್ಕಾರ. ಈ ಕ್ಲಾಸಲ್ಲಿ 10th ಸ್ಟ್ಯಾಂಡರ್ಡ್ನ ಸೈನ್ಸ್ ಫಸ್ಟ್ ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಲೆಸನ್ನ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ಸ್ ಇದ್ದರೆ ಓಪನ್ ಮಾಡಿ ಫಾಲೋ ಮಾಡ್ಬೋದು, ಅಥವಾ ಸ್ಕ್ರೀನ್ ಮೇಲೇ ನಾನು ಟೆಕ್ಸ್ಟ್ ಬುಕ್ PDF ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ನೀವು ನೋಡಿ ಕಲ್ತ್ಕೊಳ್ಬೋದು. ನೋಡಿರಿ, ಚಾಪ್ಟರ್ ಹೆಸರು ಬಂದು ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಅಂತ. ಏನು ರಿಯಾಕ್ಷನ್ಸ್ ಅಂತ ಹೇಳಿದ್ರೆ, ಅಥವಾ ಈಕ್ವೇಷನ್ ಪಾರ್ಟ್ಗೆ ಆಮೇಲೆ ಬರೋಣ. ರಿಯಾಕ್ಷನ್ ಅಂದರೆ ಏನು ಅಂತ ಮೊದಲು ನೋಡೋಣ. ನೀವು ಪ್ರೀವಿಯಸ್ ಕ್ಲಾಸಲ್ಲೆಲ್ಲ ನೀವು ಕೇಳಿರ್ತೀರ, ಎರಡು ಥರ ಚೇಂಜಸ್ ಬರುತ್ತೆ, ಫಿಸಿಕಲ್ ಚೇಂಜ್ ಮತ್ತು ಕೆಮಿಕಲ್ ಚೇಂಜ್ ಅಂತ. ಫಿಸಿಕಲ್ ಚೇಂಜ್ ಅಂತ ಹೇಳಿದ್ರೆ ಏನು, ಯಾವುದಾದ್ರೂ ಒಂದು ಕಬ್ಬಿಣದ ಪೀಸ್ ಇರುತ್ತೆ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಅದು ಮುರಿದೋದ್ರೆ, ಅಥವಾ ಇನ್ನೊಂದೇನಾದರೂ ಗ್ಲಾಸ್ ಪೀಸ್ ಒಡೆದೋಗೋವಂಥದ್ದು, ಈ ಥರ ಅದ್ರ ಸ್ಟ್ರಕ್ಚರಲ್ಲಿ ಏನಾದರೂ ಚೇಂಜಸ್ ಆಯಿತು ಅಂತ ಹೇಳಿದ್ರೆ ಅದನ್ನು ನಾವು ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಅದೇ ಕೆಮಿಕಲಿ ಅಥವಾ ಅದರದ್ದು ಅದು ನೆಕ್ಸ್ಟ್ ಬರುತ್ತೆ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂತ. ಕೆಮಿಕಲಿ ಕೆಲವು ಚೇಂಜಸ್ ಇರುತ್ತೆ, ಆ ಚೇಂಜಸ್ ಆಯಿತು ಅಂತ ಹೇಳಿದ್ರೆ ಅದನ್ನು ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಯಾವ ರೀತಿ ಏನೇನಾದರೆ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ನೆಕ್ಸ್ಟ್ ಬರುತ್ತೆ, ಆಗ ಹೇಳ್ತೀನಿ. ಇದು ಜಸ್ಟ್ ನಿಮಗೆ ಒಂದು ಡಿಫ್ರೆನ್ಸ್ ಗೊತ್ತಾಗೋಕ್ಕೆ, ಏನು ಕೆಮಿಕಲ್ ಚೇಂಜ್ ಮತ್ತು ಫಿಸಿಕಲ್ ಚೇಂಜ್ ಏನಿದೆ, ಅದ್ರ ರಿಯಾಕ್ಷನ್ಸ್ ಏನಿದೆ, ಇದ್ರ ಜಸ್ಟ್ ಒಂದು ಬೇಸಿಕ್ ಕಾನ್ಸೆಪ್ಟ್ ಬರಲಿ ಅಂತ ಮಾತ್ರ ಹೇಳ್ತಾ ಇರೋದು. ನೋಡಿ, ಇಲ್ಲಿ ಒಂದು 4-5 ಸಿಚುವೇಶನ್ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಪೇಜಲ್ಲೇ. ಮಿಲ್ಕ್ನ ನೀವು ಹಾಗೆ ಒಂದು ರೂಮ್ ಟೆಂಪ್ರೇಚರಲ್ಲಿ 1-2 ದಿನ ಬಿಟ್ಬಿಟ್ರಿ ಅಂತ ಹೇಳಿದ್ರೆ ಏನಾಗುತ್ತೆ? ನಾರ್ಮಲಿ ಅದು ಒಡೆದೋಗುತ್ತೆ, ಅಥವಾ ನಾವು ಅದಕ್ಕೆ ಏನಾದ್ರು ಮೊಸರು ಆ್ಯಡ್ ಮಾಡಿದ್ವಿ ಅಥವಾ ನಿಂಬೆಹಣ್ಣು ಆ್ಯಡ್ ಮಾಡಿದ್ವಿ ಅಂದರೆ ಮೊಸರು ಥರ ಅದು ಕೂಡ ಕನ್ವರ್ಟ್ ಆಗುತ್ತೆ. ಅಥವಾ ಇವಾಗ ಎರಡನೇ ಎಕ್ಸಾಂಪಲ್ ಬಂದು ಯಾವುದಾದ್ರು ಒಂದು ಕಬ್ಬಿಣದ ಮೊಳೆನೋ ಅಥವಾ ಏನಾದರೂ ಕಬ್ಬಿಣದ ಪೀಸು ಆ ಥರದ್ದೇನಾದರೂ ನಾವು ಈಚೆ ಇಟ್ಟಿದ್ವಿ ಅಂತ ಹೇಳಿದ್ರೆ ಅದು ಕೂಡ ರಸ್ಟ್ ಹಿಡಿದಿರುತ್ತೆ. ನೋಡಿ, ಸ್ಕ್ರೀನಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಈ ಥರ ಎಲ್ಲ ರಸ್ಟ್ ಹಿಡಿದಿರುತ್ತೆ. ಜೊತೆಗೆ ಗ್ರೇಪ್ಸ್ ಗೆಟ್ಸ್ ಫರ್ಮೆಂಟೆಡ್. ಈಗ ಏನು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಹಾಲನ್ನ ನಾವು ಯಾವ ರೀತಿ ಮೊಸರು ಮಾಡ್ತೀವೋ ಅಥವಾ ಮಜ್ಜಿಗೆ ಮಾಡ್ತೀವೋ ಅದೇ ರೀತಿಯೇ ಈ ಗ್ರೇಪ್ಸ್ನೆಲ್ಲ ತೊಗೊಂಡು ವೈನ್ ಅಂತ ರೆಡಿ ಮಾಡ್ತಾರೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ, ನೋಡ್ಬೋದು. ಈ ರೀತಿ ಒಂದು ಕಡೆ ಒಂದು ಡ್ರಮ್ಮಲ್ಲಿ ಹಾಕಿ ಚೆನ್ನಾಗಿ ತುಳಿದ್ಬಿಟ್ಟು ಅದನ್ನು ಸುಮಾರು ದಿನ ಹಾಗೆ ಇಟ್ಬಿಟ್ಟು ಅದನ್ನು ಒಂದು ಜ್ಯೂಸ್ ಟೈಪ್ ಮಾಡಿಬಿಟ್ಟು ಸುಮಾರು ದಿನ ಇಟ್ಬಿಟ್ಟು ಫರ್ಮೆಂಟೇಷನ್ ಮಾಡಿ ವೈನ್ ಅಂತ ರೆಡಿ ಮಾಡ್ತಾರೆ. ಅದು ಇರ್ಬೋದು. ಅಥವಾ ಅಡುಗೆ ಮಾಡೋವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನೀವು ಮಾತ್ರ ಒಂದು ಅಕ್ಕಿ ಇರುತ್ತೆ, ಅದನ್ನು ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಹೀಟ್ ಮಾಡ್ತೀರಾ. ಅವಾಗ ಏನಾಗುತ್ತೆ, ಫುಡ್ಡಲ್ಲಿ ಅದರದ್ದು ಟೆಕ್ಸ್ಚರ್ ಚೇಂಜ್ ಆಗುತ್ತೆ. ಅದು ಫುಲ್ ಸಾಲಿಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ಪೇಸ್ಟ್ ಟೈಪೋ ಅಥವಾ ಇನ್ನೂ ಫುಲ್ ಗಂಜಿ ಥರ ಮಾಡಿದ್ರೆ ಲಿಕ್ವಿಡ್ ಟೈಪಲ್ಲೋ ಚೇಂಜ್ ಆಗುತ್ತೆ. ಅಥವಾ ಇನ್ನೊಂದು ಬಂದು ಫುಡ್ ನಾವೇನು ತಿಂತೀವಿ, ಊಟ ಮುದ್ದೆ ಇರ್ಬೋದು, ಅನ್ನ ಇರ್ಬೋದು, ಏನು ತಿಂತೀವಿ ಅದು ನಮ್ಮ ಬಾಡಿ ಒಳಗೆ ಹೋದ್ಮೇಲೆ ಕೆಮಿಕಲಿ ಬ್ರೇಕ್ ಡೌನ್ ಆಗುತ್ತೆ, ಜೀರ್ಣ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೀತಿ ಜೀರ್ಣ ಆಗೋದಿರ್ಬೋದು. ಮತ್ತು ನಾವು ಉಸಿರಾಟ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ನಾವು ಆಕ್ಸಿಜನ್ನ ನಾವು ತೊಗೊಳ್ತೀವಿ ಬಾಡಿ ಒಳಗೆ. ನಮ್ಮ ಬಾಡಿಯಲ್ಲಿ ಹೋಗಿ ಅದು ನಮ್ಮ ಬಾಡಿಯಲ್ಲಿರೋಂಥ ಕಾರ್ಬನ್ ಜೊತೆ ಕಂಬೈನ್ ಆಗಿಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಆಗಿ ಈಚೆ ಬರುತ್ತೆ. ಇವೆಲ್ಲ ಕೂಡ ಏನು, ಇವೆಲ್ಲದರಲ್ಲೂ ಕಾಮನ್ ಪ್ರೋಸೆಸ್ ಏನು ನೋಡ್ತಾ ಇದ್ದೀವಿ ನಾವು, ಏನಂದರೆ ಒಂದು ಫಾರ್ಮ್ ಚೇಂಜ್ ಆಗ್ತಾ ಇದೆ ಇದರಲ್ಲಿ. ಇವಾಗ ಮಿಲ್ಕ್ ಕರ್ಡ್ ಆಗೋದಿರ್ಬೋದು ಅಥವಾ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಆಗೋದಿರ್ಬೋದು, ಇದರಲ್ಲಿ ಏನೋ ಒಂದು ಚೇಂಜ್ ಆಗ್ತಾ ಇದೆ, ಏನೋ ಒಂದು ಚೇಂಜ್. ಈಗ ಇಲ್ಲಿ ಒಂದು ಆ್ಯಕ್ಟಿವಿಟಿ ಇದೆ, ಒಂದಲ್ಲ 3 ಆ್ಯಕ್ಟಿವಿಟಿ ಇದೆ, ಇಂಡಿವಿಜುವಲ್ ಆ್ಯಕ್ಟಿವಿಟೀಸ್. ಮೊದಲನೇದೇನು ಅಂತ ಹೇಳಿದ್ರೆ ಮ್ಯಾಗ್ನೀಷಿಯಮ್ ರಿಬ್ಬನ್ ಅನ್ನೋ ಅಂಥ ಆ್ಯಕ್ಟಿವಿಟಿ. ಮ್ಯಾಗ್ನೀಷಿಯಮ್ ರಿಬ್ಬನ್ ಅಂದರೆ ಏನಿಲ್ಲ, ನೀವು ಸುರ್ಸುರು ಬತ್ತಿ ನೋಡಿರ್ತೀರಲ್ಲ ದೀಪಾವಳಿಗೆಲ್ಲ ಹಚ್ಚೋದಕ್ಕೆ, ಸೇಮ್ ಅದೇ ಥರನೇ ಇದು. ಜಸ್ಟ್ ಒಂದು ರಿಬ್ಬನ್ ಟೈಪ್ ಬರುತ್ತೆ, ಅದೇ ಕಂಟೆಂಟೇ ಸುರ್ಸುರು ಬತ್ತಿಯಲ್ಲೂ ಕೂಡ ಇರೋವಂಥದ್ದು. ಇದು ನಾರ್ಮಲಿ ಬೆಂಕಿ ಹಚ್ಚಿದ ತಕ್ಷಣ ಏನಾಗುತ್ತೆ, ತುಂಬ ಫಾಸ್ಟಾಗಿ ತುಂಬ ಜೋರಾಗಿ ಫ್ಲೇಮ್ಸ್ ಹತ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ಉರಿಯುತ್ತೆ. ಬೇಗ ಉರಿದ್ಬಿಟ್ಟು ಏನಾಗುತ್ತೆ, ಇದು ಫುಲ್ ಟೆಂಪ್ರೇಚರ್ ಹೀಟ್ ಆಗಿಬಿಟ್ಟು ಸಣ್ಣ ಪೌಡ್ರ್ ಥರ ಆಗುತ್ತೆ. ಮ್ಯಾಗ್ನೀಷಿಯಮ್ ರಿಬ್ಬನ್ ಆಯಿತು ಅಂತ ಹೇಳಿದ್ರೆ ಪೌಡ್ರ್ ಆಗುತ್ತೆ. ನೀವು ಸುರ್ಸುರು ಬತ್ತಿ ಅಂದರೆ ಅದು ಬರೀ ಮ್ಯಾಗ್ನೀಷಿಯಮ್ ಮಾತ್ರ ಇಟ್ಟಿರಲ್ಲ, ಅದರಲ್ಲಿ ಇನ್ನೂ ಬೇರೆ ಎಲ್ಲ ಇಟ್ಟಿದ್ದರಿಂದ ಏನಾಗುತ್ತೆ, ಅದು ಸಾಲಿಡ್ ಥರ ಆ ಕಂಬಿಗೆ ಕಚ್ಕೊಂಡಿರುತ್ತೆ. ಈ ಮ್ಯಾಗ್ನೀಷಿಯಮ್ ರಿಬ್ಬನ್ ಏನಿರುತ್ತೆ, ಈ ಮ್ಯಾಗ್ನೀಷಿಯಮ್ ರಿಬ್ಬನ್ನು ಬೆಂಕಿ ಹಚ್ಚಿದಾಗ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ, ಗಾಳಿಯಲ್ಲಿರೋಂಥ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಅದೇನಾಗುತ್ತೆ, ಮ್ಯಾಗ್ನೀಷಿಯಮ್ ಆಕ್ಸೈಡ್ ಆಗಿ ಫಾರ್ಮ್ ಆಗುತ್ತೆ. ಇದು ಮೊದಲನೇ ಆ್ಯಕ್ಟಿವಿಟಿ. ಎರಡನೇ ಆ್ಯಕ್ಟಿವಿಟಿ ಬಂದು ಆ್ಯಕ್ಟಿವಿಟಿ 1.2 ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಲೆಡ್ ನಿಟ್ರೇಟ್ ಅಂತ ಒಂದು ಸೊಲ್ಯೂಷನ್ ಬರುತ್ತೆ. ಇದು ನೋಡೋಕ್ಕೆ ನೀರು ಥರನೇ ಇರುತ್ತೆ, ಓಡರ್ ಅದೆಲ್ಲ ಇರುತ್ತೆ, ಆದರೆ ನೋಡೋದಕ್ಕೆ ಮಾತ್ರ ನೀರು ಥರ ಇರುತ್ತೆ. ಮತ್ತು ಪೊಟ್ಯಾಷಿಯಮ್ ಅಯೋಡೈಡ್ ಸೊಲ್ಯೂಷನ್ ಇರುತ್ತೆ, ಇದು ಕೂಡ ನೀರು ಥರ ಇರುತ್ತೆ. ಎರಡು ಟ್ರಾನ್ಸ್ಪರೆಂಟ್ ಲಿಕ್ವಿಡ್ಸ್, ನಮ್ಮ ವಾಟರ್ ಏನಿದೆ ಅದೇ ಥರ ಇರುತ್ತೆ. ಆದರೆ ಯಾವಾಗ ಇವೆರಡನ್ನೂ ಕಂಬೈನ್ ಮಾಡ್ತೀವಿ
ಆವಾಗ ಅದು ಯೆಲ್ಲೋ ಕಲರ್ ಟರ್ನ್ ಆಗುತ್ತೆ. ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ, ಲೆಡ್ ನಿಟ್ರೇಟ್. ನೋಡಿ ಇಲ್ಲಿ ಈ ಒಂದು ಪಿಕ್ಚರಲ್ಲಿ ನೀವು ನೋಡ್ಬೋದು, ಏನು ಒಂದು ಸೊಲ್ಯೂಷನ್ ಒಳಗೆ ಇನ್ನೊಂದು ಸೊಲ್ಯೂಷನ್ ಲೆಡ್ ನಿಟ್ರೇಟ್ ಒಳಗೆ ಇನ್ನೊಂದು ಅಥವಾ ಆ ಥರ ಎಕ್ಸ್ಚೇಂಜ್ ಮಾಡಿ ಆಗ್ತಾ ಇದ್ದಾರೆ. ಅದು ಒಂದು ಸರಿ ಅವೆರಡು ಕಂಬೈನ್ ಆಗಿದ ತಕ್ಷಣ ಬಂದೇನಾಗುತ್ತೆ, ಯೆಲ್ಲೋ ಕಲರ್ ಫಾರ್ಮ್ ಆಗುತ್ತೆ. ಇದು ಒಂದು ರೀತಿ ರಿಯಾಕ್ಷನ್. ನೆಕ್ಸ್ಟ್ ಬಂದು ಇನ್ನೊಂದು ಆ್ಯಕ್ಟಿವಿಟಿ ಇದೆ, ಆ್ಯಕ್ಟಿವಿಟಿ 1.3 ಅಂತ. ಇಲ್ಲಿ ಒಂದು ಪಿಕ್ಚರ್ ಕೂಡ ಕೊಟ್ಟಿದ್ದಾರೆ, ಡಯಾಗ್ರಾಮ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಥವಾ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಡೈಲ್ಯೂಟ್ ಆಗಿರಬೇಕು. ಅದರೊಳಗೆ ನಾವು ಜಿಂಕ್ ಗ್ರ್ಯಾನ್ಯೂಲ್ಸ್ ಅಂದರೆ ಜಸ್ಟ್ ಕಾಳು ಥರ ಇರುತ್ತೆ ಅಂತ, ಜಸ್ಟ್ ಸಣ್ಣ ಸಣ್ಣ ಕಲ್ಲು ಥರ ಅಥವಾ ಸಣ್ಣ ಸಣ್ಣ ಕಾಳು ಥರ ಇರುತ್ತೆ ಜಿಂಕ್. ಆ ಜಿಂಕ್ನ ಇದ್ರೊಳಗೆ ಹಾಕಿದಾಗ ಏನಾಗುತ್ತೆ, ಈ ಲಿಕ್ವಿಡ್ ಒಳಗೆ, ಅವಾಗ ಏನಾಗುತ್ತೆ, ಆ ಜಿಂಕ್ ಗ್ರ್ಯಾನ್ಯೂಲ್ಸು ಮತ್ತು ಈ ಸಲ್ಫ್ಯೂರಿಕ್ ಆ್ಯಸಿಡ್ ರಿಯಾಕ್ಟ್ ಆಗಿಬಿಟ್ಟು ಹೈಡ್ರೋಜನ್ ಫಾರ್ಮ್ ಆಗುತ್ತೆ. ಹೈಡ್ರೋಜನ್ ಬಂದು ಗ್ಯಾಸ್ ಫಾರ್ಮಲ್ಲಿ ಫಾರ್ಮ್ ಆಗುತ್ತೆ. ಇಲ್ಲೇ ಈ ಪಿಕ್ಚರಲ್ಲಿ ನೋಡ್ಬೋದು ನೀವು H2 ಗ್ಯಾಸ್ ಅಂತ ಇದೆ, ಈ ಥರ ಗ್ಯಾಸ್ ಲಿಬರೇಟ್ ಆಗುತ್ತೆ. ಇದು ಒಂದು ರೀತಿ ಆ್ಯಕ್ಟಿವಿಟಿ. ಇದರಲ್ಲಿ ನಾವೇನು ನೋಡ್ಬೋದು ಅಂತ ಹೇಳಿದ್ರೆ, ಈ 3 ಆ್ಯಕ್ಟಿವಿಟಿಯಿಂದ ನಮಗೇನು ಕನ್ಕ್ಲೂಷನ್ ಬಂತು ನಾವು ನೋಡ್ಬೋದು. ಕಲರ್ ಚೇಂಜ್ ಆಗಿದೆ, ಗ್ಯಾಸ್ ಚೇಂಜ್ ಆಗಿದೆ, ಈ ಥರ. ಈಗ ಅದನ್ನು ಒಂದು ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಕೊಟ್ವಿ ಅಂದರೆ ಏನು ಕೆಮಿಕಲ್ ರಿಯಾಕ್ಷನ್ ಅನ್ನೋ ಕ್ವಶನ್ಗೆ ನಾವು ಈ ಚಾಪ್ಟರಲ್ಲಿ ನಾವು ಹೆಡ್ಡಿಂಗ್ ಏನು ನೋಡಿದ್ವಿ, ಏನು ಕೆಮಿಕಲ್ ರಿಯಾಕ್ಷನ್ ಅಂತ, ಆ ರಿಯಾಕ್ಷನ್ ಮೀನಿಂಗ್ ನಾವು ತಿಳ್ಕೊಳ್ಬೇಕು ಅಂದರೆ ಈ ಒಂದು ಸ್ಟೇಟ್ಮೆಂಟ್ನ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕು. ನಾನು ಹೇಳಿದ್ನಲ್ಲ ಆಗಲೇ ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು, ಫಿಸಿಕಲ್ ರಿಯಾಕ್ಷನ್ ನಾನು ಹೇಳಿದ್ದೆ, ನಾನು ಏನು ಫಿಸಿಕಲ್ ಚೇಂಜ್ ಏನಿದೆ ಅಂತ. ಕೆಮಿಕಲ್ ಚೇಂಜ್ ಅಥವಾ ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ ಅಂದೆ, ಅದಿಲ್ಲಿದೆ ನೋಡಿ. ಚೇಂಜ್ ಇನ್ ಸ್ಟೇಟ್ ಅಂದರೆ ಏನು, ಈ ಸಾಲಿಡ್ ಆಗಿರೋವಂಥ ಒಂದು ಯಾವುದೋ ಒಂದು ವಸ್ತು ಅಥವಾ ಯಾವುದೋ ಒಂದು ಆಬ್ಜೆಕ್ಟ್ ಕೆಮಿಕಲ್ ರಿಯಾಕ್ಷನ್ ಆದಾಗ ಅದು ಸ್ಟೇಟ್ ಚೇಂಜ್ ಆಗ್ಬೋದು. ಸ್ಟೇಟ್ ಚೇಂಜ್ ಅಂತ ಹೇಳಿದ್ರೆ ಸಾಲಿಡಿಂದ ಲಿಕ್ವಿಡ್ಗೆ ಅಥವಾ ಲಿಕ್ವಿಡಿಂದ ಗ್ಯಾಸ್ಗೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಜಿಂಕ್ ಗ್ರ್ಯಾನ್ಯೂಲ್ಸ್ ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ದು ನೋಡ್ತಾ ಇದ್ದೀರಾ. ಇಲ್ಲಿ ಏನಾಗ್ತಾ ಇದೆ, ಈ ಒಂದು ಸಾಲಿಡ್ ಮತ್ತು ಲಿಕ್ವಿಡ್ ಎರಡು ಕಂಬೈನ್ ಆಗಿದ್ದರಿಂದ ಗ್ಯಾಸ್ ಫಾರ್ಮ್ ಆಗ್ತಾ ಇದೆ, ಅಂದರೆ ಸ್ಟೇಟ್ ಚೇಂಜ್ ಆಗ್ತಾ ಇದೆ, ಚೇಂಜ್ ಇನ್ ಸ್ಟೇಟ್ ಆಗ್ತಾ ಇದೆ. ಇದ್ರ ಅಥವಾ ಚೇಂಜ್ ಇನ್ ಕಲರ್, ನೀವು ಪ್ರೀವಿಯಸ್ ಎಕ್ಸಾಂಪಲಲ್ಲಿ ನೋಡ್ಬೋದು, ಆ್ಯಕ್ಟಿವಿಟಿ 1.2 ಅಲ್ಲಿ ಲೆಡ್ ನಿಟ್ರೇಟ್ ಇದರಲ್ಲಿ, ಅಲ್ಲಿ ಕಲರ್ ಚೇಂಜ್ ಆಗ್ತಾಯಿದೆ. ಎರಡೂ ಟ್ರಾನ್ಸ್ಪರೆಂಟ್ ಕಲರ್ ಇದ್ದಿದ್ದಂಥ ಲಿಕ್ವಿಡ್ಸ್ ಕಂಬೈನ್ ಆದಾಗ ಯೆಲ್ಲೋ ಕಲರ್ ಚೇಂಜ್ ಆಗ್ತಾ ಇದೆ, ಅಥವಾ ಇನ್ನೊಂದು ಯಾವ್ದಾದ್ರು ಕೆಮಿಕಲ್ ಮಿಕ್ಸ್ ಆದರೆ ಇನ್ನೊಂದು ಕಲರ್ ಆಗ್ಬೋದು. ಈಗ ಕ್ಲೋರಿನ್ ಎಲ್ಲ ಬಂದು ಗ್ರೀನ್ ಕಲರ್ ಟೈಪ್ ಬರುತ್ತೆ. ಆ ರೀತಿ ಒಂದೊಂದಕ್ಕೊಂದೊಂದು ಕಲರ್, ಈ ಥರ ಕಲರ್ ಚೇಂಜ್ ಆಗ್ತಾ ಇದೆ ಅಂದರೆ ಅಲ್ಲಿ ಏನೋ ಒಂದು ರಿಯಾಕ್ಷನ್ ಆಗಿದೆ ಅಂತ. ಮತ್ತು ಎವಲ್ಯೂಷನ್ ಆಫ್ ಗ್ಯಾಸ್ ಲಿಬ್ರೇಟ್ ಆಗ್ತಾ ಇದ್ರೆ, ಇವಾಗ ಈ ಎಕ್ಸಾಂಪಲಲ್ಲಿ ನೀವು ನೋಡ್ಬೋದು ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಗ್ತಾ ಇದೆ, ಇಲ್ಲಿ ಅದು ಹೊರಗಡೆ ಬರ್ತಾ ಇದೆ ಇಲ್ಲಿಂದ, ಅದು ಕೂಡ ಒಂದು ರೀತಿ ಕೆಮಿಕಲ್ ರಿಯಾಕ್ಷನ್ ಅಂತ. ಅಥವಾ ಚೇಂಜ್ ಇನ್ ಟೆಂಪ್ರೇಚರ್, ಕೆಲವು ಸರಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನೀವು ಈ ಬಾಂಬ್ಗಳೆಲ್ಲ ನೋಡ್ಬೋದು, ಅಥವಾ ನೀವು ಒಂದು ಪಟಾಕಿಯಲ್ಲೂ ನೋಡ್ಬೋದು ನೀವು. ಅಂದರೆ ನಾನು ಬೆಂಕಿ ಹಚ್ಚಿರೋಂಥ ಪಟಾಕಿ ಆದರೆ ನೀವು ಅಷ್ಟು ಕನ್ಫರ್ಮ್ ಮಾಡ್ಕೊಳಕ್ಕಾಗಲ್ಲ. ಆದರೆ ನೀವು ನಾರ್ಮಲ್ ಈಗ ಕೈಯಲ್ಲಿ ಮತ್ತು ರಿವಾಲ್ವರ್ ಟೈಪಲ್ಲಿ ಬ್ಲಾಸ್ಟ್ ಮಾಡ್ತಾರಲ್ಲ ಪಟಾಕಿ, ಅಂಥದ್ರಲ್ಲಿ ನೀವು ನೋಡ್ಬೋದು. ಅದೊಂದು ಎಕ್ಸ್ಟರ್ನಲ್ ಫೋರ್ಸ್ ಏನೋ ಒಂದು ಹಾಕಿದ್ರಿಂದ ಏನಾಗುತ್ತೆ, ಅದು ಇಮಿಡಿಯೇಟಾಗಿ ಅದು ಕೆಮಿಕಲ್ ಇದರಿಂದ ಬೆಂಕಿ ಎತ್ಕೊಂಡು ಒಂದು ಹೀಟ್ ಜನರೇಟ್ ಆಗುತ್ತೆ, ಟೆಂಪ್ರೇಚರ್ ಜನರೇಟ್ ಆಗುತ್ತೆ. ಇದು ಸುಮಾರು ಆ್ಯಸಿಡ್ಸಲ್ಲಿ, ಸುಮಾರು ಕೆಮಿಕಲ್ಸಲ್ಲೆಲ್ಲ ಈ ರೀತಿ ಆಗುತ್ತೆ. ಹಾಗೆ ಇದರಲ್ಲಿ 4 ಆಗಬೇಕು ಅಂತ ಏನು ರೂಲ್ ಇಲ್ಲ, ಯಾವುದಾದ್ರೂ ಒಂದಾದ್ರೂ ಸಾಕು, ಅದು ಕೆಮಿಕಲ್ ರಿಯಾಕ್ಷನ್ ಅಂತ. ಚೇಂಜ್ ಇನ್ ಸ್ಟೇಟ್, ಚೇಂಜ್ ಇನ್ ಕಲರ್, ಎವಲ್ಯೂಷನ್ ಆಫ್ ಗ್ಯಾಸ್ ಆರ್ ಚೇಂಜ್ ಇನ್ ಟೆಂಪ್ರೇಚರ್, 4ರಲ್ಲಿ ಯಾವುದಾದ್ರೂ ಒಂದು ಆಯಿತು ಅಂದರೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ, ಅಥವಾ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ ಅಂತ ಅರ್ಥ. ಈ ಪ್ರೀವಿಯಸ್ ಹೇಳಿರೋ ಪಾರ್ಟಲ್ಲಿ ನಿಮಗೆ ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು ಅಂತ ಕ್ಲಿಯರ್ ಕಟ್ ಐಡಿಯಾ ಬಂತು ಅಂತ ಅನ್ಕೊತೀನಿ. ನಿಮ್ಗೇನಾದರೂ ಡೌಟ್ಸ್ ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ನೆಕ್ಸ್ಟ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್ ಈಸ್ ಕೆಮಿಕಲ್ ಈಕ್ವೇಷನ್ಸ್ ಅಂತ. ಏನು ಕೆಮಿಕಲ್ ಈಕ್ವೇಷನ್ಸ್, ಮೊದಲು ಇದನ್ನು ತಿಳ್ಕೊಳ್ಬೇಕು ಅಂದರೆ ನೀವು ಒಂದು ಪಿರಿಯಾಡಿಕ್ ಟೇಬಲ್ ಅಂತ ಒಂದು 3 ರೂಪೀಸ್ ಅಥವಾ 5 ರೂಪೀಸ್ ಇರುತ್ತೆ, ಅಥವಾ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ನಿಮ್ಗೆ ಆನ್ಲೈನಲ್ಲಿ ಅಷ್ಟು ಕಂಫರ್ಟಬಲ್ ಅಲ್ಲ ಅದು ಯೂಸ್ ಮಾಡೋದಕ್ಕೆ ಅಂತ ಹೇಳಿದ್ರೆ, ನೀವು ಒಂದು 3 ರೂಪಿ ಅಥವಾ 5 ರೂಪಿ ಪೇ ಮಾಡಿದ್ರೆ ಸ್ಟೇಷ್ನರಿ ಶಾಪಲ್ಲಿ ನಿಮಗೆ ಒಂದು ಚಾರ್ಟ್ ಬರುತ್ತೆ. ಅದನ್ನು ತಗೊಂಡು ಇಟ್ಕೊಂಡಿರಿ. ನೀವು ಯಾವುದೇ ಒಂದು ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿಗೆ, ಕೆಲವು ಸರಿ ಬಯಾಲಜಿಗೆ ಕೂಡ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ, ಬೇಕಿರುತ್ತೆ. ನಾನು ನಿಮ್ಗೆ ಆನ್ಲೈನಲ್ಲೇ ತೋರಿಸ್ತೀನಿ ನೋಡಿ. ನಾವು ಇವಾಗ ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ನಾವು ನೋಡ್ತಾ ಇದ್ವಿ. ನಾವೀಗ ಕೆಮಿಕಲ್ ಈಕ್ವೇಷನ್ಸ್ ಬಗ್ಗೆ ನೋಡ್ತಾ ಇದ್ವಿ.
ಏನಿದು ಕೆಮಿಕಲ್ ಈಕ್ವೇಷನ್ಸ್ ಅಂದರೆ ಅದಕ್ಕೂ ಮೊದಲು ನಿಮ್ಮ ಕೆಮಿಕಲ್ಸ್ ಬಗ್ಗೆ ಏನದು ಕೆಮಿಕಲ್ ಅದ್ರ ಬಗ್ಗೆ ಎಲ್ಲ ನಿಮಗೊಂದು ಸ್ವಲ್ಪ ಐಡಿಯಾ ಕೊಡ್ತೀನಿ. ನೋಡಿ, ಭೂಮಿ ಮೇಲೆ ಯಾವುದೇ ಒಂದು ವಸ್ತು ಇರಲಿ, ಮನುಷ್ಯ ಇರಲಿ, ಪ್ರಾಣಿಗಳಿರಲಿ, ಅಥವಾ ಗಿಡ ಮರಗಳಿರಲಿ, ಲಿವಿಂಗ್ ಅಥವಾ ನಾನ್ ಲಿವಿಂಗ್, ಒಂದು ಪ್ಲಾಸ್ಟಿಕ್ ಇರ್ಬೋದು, ಗ್ಲಾಸ್ ಇರ್ಬೋದು, ಕಬ್ಬಣ ಇರ್ಬೋದು, ಮಣ್ಣು ಇರ್ಬೋದು, ಬೆಂಕಿ ಇರ್ಬೋದು, ಏನೇ ಇರ್ಬೋದು, ಯಾವುದೇ ಒಂದು ಅಸ್ತಿತ್ವದಲ್ಲಿದೆ ಅಂದರೆ ಎಕ್ಸಿಸ್ಟೆನ್ಸಲ್ಲಿದೆ ಅಂತ ಹೇಳಿದ್ರೆ ಅದು ಈ ಒಂದು 118 ಏನು ಇದೆ ಇಲ್ಲಿ ಆರ್ಡ್ರ್ ಪ್ರಕಾರ ಇಲ್ಲ, ಇಲ್ಲಿವರೆಗೂ ಮಾತ್ರ ಆರ್ಡ್ರ್ ಇರುತ್ತೆ ಇಲ್ಲಿವರೆಗೂ, ಆಮೇಲೆ ಇದೆಲ್ಲ ಮಿಕ್ಸ್ ಇದೆ, ಟೋಟಲ್ 118 ಇದೆ. ಇದನ್ನು ನಾವು ಎಲಿಮೆಂಟ್ಸ್ ಅಂತ ಕರಿತೀವಿ. ಈ ಎಲಿಮೆಂಟ್ಸಿಂದನೇ ಆಗಿರೋ ಅಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ನಾವು ಉಸಿರಾಡೋದಕ್ಕೆ ಆಕ್ಸಿಜನ್ ತೊಗೊಳ್ತೀವಿ. ಆಕ್ಸಿಜನ್ ಎಲ್ಲಿದೆ? ಇಲ್ಲಿದೆ ನೋಡಿ, ನಂಬರ್ 8 ಆಕ್ಸಿಜನ್ ಅಂತ. ಅಥವಾ ನಾವು ಏನೋ ಒಂದು ತಟ್ಟೆ ರೆಡಿ ಮಾಡೋಕ್ಕೋ ಅದಕ್ಕೆ ಐರನ್ ಆ್ಯಂಡ್ ಸ್ಟೀಲ್ ಎಲ್ಲ ಯೂಸ್ ಮಾಡ್ತೀವಿ, ಅದು ಇಲ್ಲಿದೆ 26 Fe ಅಂತ. ಈ ರೀತಿ ಪ್ರತಿಯೊಂದು ಇಲ್ಲೇ ಇರುತ್ತೆ. ಅಂದರೆ ಏನು, ಬರೀ 118 ವಸ್ತುಗಳು ಮಾತ್ರ ಇದೆ ಅಂತ ಹೇಳಿದ್ರೆ 118 ವಸ್ತುಗಳು ಮಾತ್ರ ಇದೆಯಾ ಅಂತ ಹೇಳ್ಬೋದು. ಇವಾಗ ಹ್ಯೂಮನ್ ಬಾಡಿ ಅಥವಾ ನಮ್ಮ ಚರ್ಮ ಯಾವುದರಿಂದ ಆಗಿರುತ್ತೆ? ಇವಾಗ ಅದ್ರದ್ದು ಹೈಡ್ರೋಕಾರ್ಬನ್ನಿಂದ ಆಗಿರುತ್ತೆ. ಎಲ್ಲಿದೆ ಹೈಡ್ರೋಕಾರ್ಬನ್ ಅಂತ ಯಾವುದೂ ಇಲ್ಲ. ಅದು ನಿಮ್ಗೆ ತುಂಬ ಡಿಫಿಕಲ್ಟ್ ಎಕ್ಸಾಂಪಲ್ ಆಗುತ್ತೆ ಹೈಡ್ರೋಕಾರ್ಬನ್ ಎಲ್ಲ, ನಾನು ಸಿಂಪಲ್ ಹೇಳ್ತೀನಿ. ಈಗ ಈ ಥರ ಇಂಡಿವಿಜುವಲ್ ಇದರಿಂದ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಗೋಲ್ಡ್ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು, ಐರನ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಕಾರ್ಬನ್ ಇರ್ಬೋದು, ಇದೆಲ್ಲ ಕೂಡ ಇಂಡಿವಿಜುವಲ್ ಎಲಿಮೆಂಟ್ಸ್. ಇದರಿಂದನೇ ಆ ಒಂದು ವಸ್ತು ಅನ್ನೋದು ಫಾರ್ಮ್ ಆಗಿರುತ್ತೆ. ಕೆಲವು ವಸ್ತುಗಳು ಬಂದು ಈ ಥರ ಸಿಂಪಲ್ ಎಲಿಮೆಂಟಿಂದ ಫಾರ್ಮ್ ಆಗಿರಲ್ಲ, ಕಾಂಪ್ಲೆಕ್ಸ್ ಎಲಿಮೆಂಟಿಂದ ಫಾರ್ಮ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೀರು, ವಾಟರ್ ಯಾವುದರಿಂದ ಫಾರ್ಮ್ ಆಗುತ್ತೆ? ವಾಟರ್ ಬಂದು ಯಾವುದೋ ಒಂದರಿಂದ ಫಾರ್ಮ್ ಆಗಿಲ್ಲ, ಆಕ್ಸಿಜನ್ನಿಂದ ಫಾರ್ಮ್ ಆಗಿಲ್ಲ, ನೈಟ್ರೋಜನ್ನಿಂದ ಫಾರ್ಮ್ ಆಗಿಲ್ಲ. ಅದು ಬಂದು 2 ಎಲಿಮೆಂಟಿಂದ ಫಾರ್ಮ್ ಆಗಿದೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ 2. ಹೈಡ್ರೋಜನ್ ಇಲ್ಲಿದೆ ನೋಡಿ 1ನೇ ನಂಬರಲ್ಲಿ, ಮತ್ತು ಆಕ್ಸಿಜನ್ ಬಂದು 8ನೇ ನಂಬರಲ್ಲಿದೆ. ಈ ಎರಡೂ ಕಂಬೈನ್ ಆಗಿ ನೀವು ಫಾರ್ಮುಲಾ ಕೇಳಿರ್ಬೋದು H2O ಅಂತ. ಏನದರ ಅರ್ಥ? H ಅಥವಾ ಹೈಡ್ರೋಜನ್ ಅನ್ನೋದು 2 ಎಲಿಮೆಂಟು ಮತ್ತು ಆಕ್ಸಿಜನ್ ಅನ್ನೋದು 1 ಎಲಿಮೆಂಟ್. O ಆದಮೇಲೆ ನಂಬರ್ ಇಲ್ಲ, ಅದರಿಂದ 1 ಅಂತ ಕನ್ಸಿಡರ್ ಮಾಡ್ತೀವಿ. ಈ 3 ಎಲಿಮೆಂಟ್ಸ್, 2 ಹೈಡ್ರೋಜನ್ನು ಮತ್ತು 1 ಆಕ್ಸಿಜನ್, ಈ 3 ಆಟಮ್ಸ್ ಕಂಬೈನ್ ಆದಾಗ ಬಂದು ಒಂದು ವಾಟರ್ ಮಾಲಿಕ್ಯೂಲ್ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ನಿಮಗೆ ಇನ್ನೊಂದು ಯಾವುದೋ ಒಂದು, ಈಗ ಫಾರ್ ಎಕ್ಸಾಂಪಲ್ ತುಕ್ಕಿಡ್ದಿರೋಂಥ ಕಬ್ಬಣ ಅಂತ ಹೇಳಿದೆ. ನಾರ್ಮಲ್ ಕಬ್ಬಣ Fe ಇಂದ ರೆಡಿ ಆಗಿರುತ್ತೆ, ನಂಬರ್ 26. ಅದೇ ನಿಮಗೆ ರಸ್ಟ್ ಹಿಡ್ದಿರೋಂಥ ಕಬ್ಬಣ ಏನಾಗುತ್ತೆ? FeO3 ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್, ಫೆರಸ್ ಆಕ್ಸೈಡ್. ಅದು ಒಂದು Fe ಅಥವಾ ಒಂದು ಐರನ್ ಆಟಮು ಮತ್ತು 2 ಅಥವಾ 3 ಆಕ್ಸಿಜನ್ ಆಟಮ್ ಕಂಬೈನ್ ಆಗಿ ಒಂದು ತುಕ್ಕಿಡ್ದಿರೋಂಥ ಕಬ್ಬಣ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್, ಫಾರ್ ಎಕ್ಸಾಂಪಲ್ ನಾವು ಆಕ್ಸಿಜನ್ ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತೀವಿ, ಅದೆಲ್ಲ ಕೇಳಿರ್ತೀರ. ಅದು ಕೂಡ ಅಷ್ಟೇ, ಅದ್ರದ್ದು ಫಾರ್ಮುಲಾ ಬಂದು CO2 ಅಂತ. ಅಂದರೆ ಕಾರ್ಬನ್ 1, O2 ಅಂದರೆ ಆಕ್ಸಿಜನ್ 2, ಇವೆರಡೂ ಕಂಬೈನ್ ಆಗಿ ಅದಾಗಿರುತ್ತೆ. ನೋಡಿರಿ, ಇದೇ ಥರನೇ ಪ್ರಪಂಚದಲ್ಲಿ ಏನೇನು ವಸ್ತುಗಳಿದೆ ಎಲ್ಲ ಕೂಡ ಈ ಒಂದು ಎಲಿಮೆಂಟ್ಸಿಂದನೇ ಕ್ರಿಯೇಟ್ ಆಗಿರೋದು. ಇದು ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ಮಾತ್ರ ನಿಮಗೆ ಕೆಮಿಸ್ಟ್ರಿ ಅನ್ನೋದು ಅರ್ಥ ಆಗುತ್ತೆ, ಇಲ್ಲಾಂದರೆ ಕೆಮಿಸ್ಟ್ರಿ ಅರ್ಥ ಆಗಲ್ಲ ನಿಮಗೆ. ಈಗ ಕೆಮಿಕಲ್ ಈಕ್ವೇಷನ್ಸ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಲಾಸ್ಟ್ ಪಾರ್ಟಲ್ಲಿ ಹೇಳಿದ್ದಂಥ ಕೆಲವು ರಿಯಾಕ್ಷನ್ಸ್ ಬಗ್ಗೆ ನೋಡಿದ್ವಿ. ಮ್ಯಾಗ್ನೀಷಿಯಮ್ ರಿಯಾಕ್ಷನ್ ಇರ್ಬೋದು. ಇಲ್ಲೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಮ್ಯಾಗ್ನೀಷಿಯಮ್ ಮತ್ತು ಆಕ್ಸಿಜನ್ದು. ಏನಂದರೆ ಸುರ್ಸುರು ಬತ್ತಿ ಅಥವಾ ಮ್ಯಾಗ್ನೀಷಿಯಮ್ನ ನೀವು ಸುಟ್ಟಾಗ ಅಲ್ಲಿ ಗಾಳಿಯಲ್ಲಿರೋಂಥ ಆಕ್ಸಿಜನ್ನ ಕಂಬೈನ್ ಆಗಿ ಅದ್ರ ಜೊತೆ ಕಂಬೈನ್ ಆಗಿ ಏನಾಗುತ್ತೆ? ಮ್ಯಾಗ್ನೀಷಿಯಮ್ ಆಕ್ಸೈಡ್ ಆಗಿದೆ. ಹೇಗೆ ಈಗ ಕಬ್ಬಣ ತುಕ್ಕಿಡಿದ್ಬಿಟ್ಟು ಐರನ್ ಆಕ್ಸೈಡ್ ಅಥವಾ ಫೆರಸ್ ಆಕ್ಸೈಡ್ ಏನಾಗುತ್ತೆ, ಅದೇ ರೀತಿಯೇ ಮ್ಯಾಗ್ನೀಷಿಯಮ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಆಗಿದೆ. ಇದನ್ನು ಹೇಳೋದಕ್ಕೆ ಅಂತ ಹೋದ್ವಿ ಅಂತ ಹೇಳಿದ್ರೆ ತುಂಬ ಕಾಂಪ್ಲೆಕ್ಸ್ ಆಗುತ್ತೆ. ನೋಡಿ, ಅದನ್ನು ಕರೆಕ್ಟಾಗಿ ಹೇಳಬೇಕು ಅಂದರೆ ಇಲ್ಲೇ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಸೆಂಟೆನ್ಸ್ ವೈಸ್ ಹೇಳಬೇಕು ಅಂದರೆ, ವೆನ್ ಎ ಮ್ಯಾಗ್ನೀಷಿಯಮ್ ರಿಬನ್ ಈಸ್ ಬರ್ನ್ಟ್ ಇನ್ ಆಕ್ಸಿಜನ್ ಇಟ್ ಗೆಟ್ಸ್ ಕನ್ವರ್ಟೆಡ್ ಟು ಮ್ಯಾಗ್ನೀಷಿಯಮ್ ಆಕ್ಸೈಡ್. ಇಷ್ಟುದ್ದ ಹೇಳಬೇಕು ಜಸ್ಟ್ ಒಂದು ರಿಯಾಕ್ಷನ್ಗೆ. ಇದಾದರೆ ಹೇಳ್ಬೋದು, ಆದರೆ ಕೆಲವು ರಿಯಾಕ್ಷನ್ಸಲ್ಲಿ ಬಂದು ಪ್ರೋಟೀನ್ ಚೈನ್ಸ್ ಆ ಥರ ತುಂಬ ದೊಡ್ಡ ದೊಡ್ಡ ರಿಯಾಕ್ಷನ್ಸ್ ಬರುತ್ತೆ. ಅದನ್ನೆಲ್ಲ ಹೇಳಕ್ಕೆ ಹೋದರೆ ಬಂದು ಒಂದೊಂದು ಪೇಜ್ ಬೇಕು ಒಂದು ರಿಯಾಕ್ಷನ್ ಹೇಳೋದಕ್ಕೆ. ಅದು ತುಂಬ ಕಷ್ಟ ಆಗುತ್ತೆ ಮತ್ತು ಯಾರಿಗೂ ಅರ್ಥ ಆಗಲ್ಲ. ಅದು ಫಸ್ಟ್ ಲೈನ್ ಓದೋಷ್ಟರಲ್ಲಿ ಲಾಸ್ಟ್ ಲೈನಲ್ಲಿ ಮರ್ತೋಗ್ಬಿಡ್ತಾರೆ. ಈ ಥರ ತೊಂದರೆ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಕೆಮಿಕಲ್ ಈಕ್ವೇಷನ್ಸ್ ಅನ್ನೋದು ಬರೀತಾರೆ. ಏನು ಕೆಮಿಕಲ್ ಈಕ್ವೇಷನ್ ಅಂದರೆ ಜಸ್ಟ್ ಸಿಂಪಲ್ ಇದು. ಈಗ ಮ್ಯಾಗ್ನೀಷಿಯಮ್ ತೊಗೊಳ್ತಾ ಇದ್ದೀವಿ, ಇಲ್ಲಿ 2 ಪಾರ್ಟ್ ಇರುತ್ತೆ ಬಂದು ಇಲ್ಲಿ. ಒಂದು ಬಂದು ರಿಯಾಕ್ಟೆಂಟ್ಸ್ ಅಂತ, ಯಾವ್ಯಾವುದು ಕಂಬೈನ್ ಆಗಿ ಇದಾಗ್ತಾ ಇದೆ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ನೋಡ್ಬೋದು ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ಜಿಂಕ್ ಗ್ರ್ಯಾನ್ಯೂಲ್ಸ್. ಇವಾಗ ಸಲ್ಫ್ಯೂರಿಕ್ ಆ್ಯಸಿಡ್ ಒಂದು ರಿಯಾಕ್ಟೆಂಟ್ ಆಗಿರುತ್ತೆ ಮತ್ತು ಜಿಂಕ್ ಗ್ರ್ಯಾನ್ಯೂಲ್ಸ್ ಒಂದು ರಿಯಾಕ್ಟೆಂಟ್ ಆಗಿರುತ್ತೆ ಇಲ್ಲಿ. ಆಮೇಲೆ ಬಂದು
ಅದು ಆಮೇಲೆ ಜಿಂಕ್ ಸಲ್ಫೇಟ್ ಆಗಿ ಅಥವಾ ಇನ್ನೊಂದು ಜಿಂಕ್ ಸಲ್ಫೇಟ್ ಆಗಿ ಕನ್ವರ್ಟ್ ಆಗಿಬಿಟ್ಟು ಹೈಡ್ರೋಜನ್ ರಿಲೀಸ್ ಆಗುವಂಥದ್ದು ಆಗುತ್ತೆ. ಆ ಥರ ಇವಾಗ ಇಲ್ಲಿ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಏನಿದೆ ಅದು ಆ ಸೈಡ್ ರೈಟ್ ಸೈಡ್ ಇರೋದನ್ನು ನಾವು ಪ್ರಾಡಕ್ಟ್ ಅಂತ ಕರಿತೀವಿ. ಇದು ಸಿಂಪ್ಲಿಫೈ ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಏನು ಹೇಳಲ್ಲ, ಒಂದು ಸೆಂಟೆನ್ಸ್ ಅಥವಾ 2 ಲೈನು 10 ಲೈನ್ ಇದೆಲ್ಲ ಹೇಳಲ್ಲ. ಜಸ್ಟ್ ಮ್ಯಾಗ್ನೀಷಿಯಮ್ ಮತ್ತು ಆಕ್ಸಿಜನ್ ಎರಡೂ ಕಂಬೈನ್ ಆಗಿಬಿಟ್ಟು ಏನಾಗಿದೆ ಅದಕ್ಕೆ ಒಂದು ಆರೋ ಮಾರ್ಕ್ ಹಾಕ್ಬಿಟ್ಟು ಮ್ಯಾಗ್ನೀಷಿಯಮ್ ಆಕ್ಸೈಡ್ ಆಗಿದೆ. ಅದೇ ರೀತಿ ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ಜಿಂಕ್ ಎರಡೂ ಕಂಬೈನ್ ಆಗಿ ಏನಾಗಿದೆ ಜಿಂಕ್ ಸಲ್ಫೈಡ್ ಮತ್ತು ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಸೈಡ್ ಬರೀತಾರೆ. ಅದನ್ನು ನಾವು ವರ್ಡ್ ಈಕ್ವೇಷನ್ ಅಂತ ಕರಿತೀವಿ ಅಥವಾ ಕೆಮಿಕಲ್ ಈಕ್ವೇಷನ್ ಅಂತ ಕೂಡ ನಾವು ಕರಿಬೋದು. ಇದನ್ನು ಇನ್ನೂ ಫರ್ದರ್ ಸ್ಟೆಪ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಮ್ಯಾಗ್ನೀಷಿಯಮ್ದು ಇದು ಶಾರ್ಟ್ ಫಾರ್ಮ್ ಬರುತ್ತೆ ಅದು ಹಾಕ್ತಾರೆ. ಫಾರ್ ಎಕ್ಸಾಂಪಲ್ mg ನೋಡಿ ಇಲ್ಲಿದೆ 12 ಹತ್ರ mg ಅಂತ ಹಾಕ್ತಾರೆ. ಫುಲ್ ಮ್ಯಾಗ್ನೀಷಿಯಮ್ ಅಂತ ಬರೆಯಲ್ಲ, ಜಸ್ಟ್ mg ಅಂತ ಬರೀತಾರೆ. ಆಕ್ಸಿಜನ್ಗೆ ಜಸ್ಟ್ O ಅಂತ ಬರೀತಾರೆ. mg + O = mgO ಆ ಟೈಪ್. ನೋಡ್ರಿ ನಾವು ಕೆಮಿಕಲ್ ಈಕ್ವೇಷನ್ ಬರೆಯುವಾಗ ಜಸ್ಟ್ ನೆನಪಲ್ಲಿ ಇಟ್ಕೊಳ್ಬೇಕು ಏನಂತ ಹೇಳಿದ್ರೆ ರಿಯಾಕ್ಟೆಂಟ್ಸ್ ಯಾವತ್ತಿದ್ರೂ ಲೆಫ್ಟ್ ಸೈಡ್ ಇರಬೇಕು. ಅಂದರೆ ಕಂಬೈನ್ ಆಗೋಕ್ಕೂ ಮೊದಲು ಅದರಲ್ಲಿ ಏನೇನು ಆ್ಯಡ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಒಂದು ಸಾಂಬಾರು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆಲೂಗೆಡ್ಡೆ ಹಾಕ್ತೀವಿ, ಕೊತ್ತಂಬರಿ ಹಾಕ್ತೀವಿ, ಇದೆಲ್ಲ ಆಲೂಗೆಡ್ಡೆ ಪ್ಲಸ್ ಕೊತ್ತಂಬರಿ ಪ್ಲಸ್ ಉಪ್ಪು ಪ್ಲಸ್ ಖಾರ ಈ ಥರ ಅದು ಏನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀವಿ ಅದನ್ನ ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ಅದು ಲೆಫ್ಟ್ ಸೈಡ್ಗೆ ಇರಬೇಕು. ನೆಕ್ಸ್ಟ್ ರೈಟ್ ಸೈಡ್ ಬಂದು ಈ ಆರೋ ಮಾರ್ಕ್ ಆದಮೇಲೆ ರೈಟ್ ಸೈಡ್ ಏನಿದೆ ಇದನ್ನು ಮ್ಯಾಗ್ನೀಷಿಯಮ್ ಆಕ್ಸೈಡ್ ಅಂತ ಜಾಗ ಇದೆ, ಅಲ್ಲಿ ಬಂದು ಕ್ರಿಯೇಟ್ ಆಗಿರೋಂಥ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್ ಇದೆಲ್ಲ ಆಲೂಗಡ್ಡೆ ಇದೆಲ್ಲ ಹಾಕಿದ್ಮೇಲೆ ಏನಾಯಿತು ಲಾಸ್ಟ್ಗೆ ಸಾಂಬಾರು ಆಯಿತು. ಆವಾಗ ಉಪ್ಪು ಪ್ಲಸ್ ಖಾರ ಪ್ಲಸ್ ಕೊತ್ತಂಬರಿ ಪ್ಲಸ್ ಆಲೂಗೆಡ್ಡೆ ಗಿವ್ಸ್ ರೈಸ್ ಟು ಅಥವಾ ಗೆಟ್ಸ್ ಕನ್ವರ್ಟೆಡ್ ಇಂಟು ಸಾಂಬಾರು ಅಂತ ಹಾಕೋತಾರ. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ರಿಯಲ್ ಲೈಫ್ ಎಕ್ಸಾಂಪಲ್ ಅಷ್ಟೇ. ಈ ರೀತಿ ಯಾವಾಗೂ ಇಲ್ಲಿ ಒಂದೊಂದು ಪ್ಲಸ್ ಅಂತ ಆ್ಯಡ್ ಮಾಡಲೇಬೇಕು. ರಿಯಾಕ್ಟೆಂಟ್ ಸೈಡ್ ಇರಲಿ ಪ್ರಾಡಕ್ಟ್ ಸೈಡ್ ಇರಲಿ. ಇಲ್ಲಿ ಪ್ರಾಡಕ್ಟ್ ಒಂದೇ ಬಂದಿರೋದ್ರಿಂದ ಮ್ಯಾಗ್ನೀಷಿಯಮ್ ಆಕ್ಸೈಡ್ ನಾವೇನು ಪ್ಲಸ್ ಅಂತ ಆ್ಯಡ್ ಮಾಡ್ತಾ ಇಲ್ಲ. ಕೆಲವು ರಿಯಾಕ್ಷನಲ್ಲಿ ಇಲ್ಲೂ ಕೂಡ ಈಗ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಯಿತು ಅಂದರೆ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಅಂತ ಹಾಕಬೇಕಾಗತ್ತೆ ಈ ಸೈಡ್ ಕೂಡ. ನೆಕ್ಸ್ಟು ಎರಡಕ್ಕೂ ರಿಯಾಕ್ಟೆಂಟ್ಸ್ಗೂ ಮತ್ತು ಪ್ರಾಡಕ್ಟ್ಸ್ ಎರಡಕ್ಕೂ ಮಧ್ಯೆ ಒಂದು ಆರೋ ಮಾರ್ಕ್ ಇಂಡಿಕೇಟ್ ಮಾಡಬೇಕು. ಅಂದರೆ ಯಾವುದು ಕಂಬೈನಾಗಿ ಯಾವುದು ಆಗ್ತಾಯಿದೆ ಅಂತ ತಪ್ಪಾಗಬಾರ್ದು ಆ ಥರ ಅಂತ ಅಂದ್ಬಿಟ್ಟು. ರಿಯಾಕ್ಟೆಂಟ್ಸ್ ಯಾವಾಗೂ ಲೆಫ್ಟ್ ಸೈಡಲ್ಲೇ ಬರೀಬೇಕು. ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲೇ ಇದೆ. ಮತ್ತು ಪ್ರಾಡಕ್ಟ್ಸ್ ಎಲ್ಲ ರೈಟ್ ಸೈಡಲ್ಲೇ ಬರೀಬೇಕು, ಎಲ್ಲ ಈ ಸೈಡಲ್ಲಿ ಬರೀಬೇಕು. ಆವಾಗ ನಮ್ಗೆ ಈಸಿಯಾಗೆ ಅರ್ಥ ಆಗುತ್ತೆ. ಈಗ ನೆಕ್ಸ್ಟ್ ಬಂದು ರೈಟಿಂಗ್ ಎ ಕೆಮಿಕಲ್ ಈಕ್ವೇಷನ್. ನೋಡಿ ನಾನೀಗ ಮೊದಲೇ ಹೇಳಿದ್ದೀನಿ ವರ್ಡ್ ಈಕ್ವೇಷನ್ ನಾರ್ಮಲ್ ಮ್ಯಾಗ್ನೀಷಿಯಮ್ ಪ್ಲಸ್ ಆಕ್ಸಿಜನ್ ಅಂತ ಏನು ಹಾಕಿದ್ವಿ ಅದನ್ನೇ ನಾವು ಕೆಮಿಕಲಿ ಅದನ್ನು ಅಥವಾ ಅದ್ರದ್ದು ಶಾರ್ಟ್ ಫಾರ್ಮಾಗಲಿ ನಾವು ತೊಗೊಂಡ್ವಿ ಅಂತ ಹೇಳಿದ್ರೆ ಆವಾಗ mg + O2 ಗಿವ್ಸ್ ರೈಸ್ ಟು MgO. MgO2 ಬರಲ್ಲ, MgOನೇ ಬರೋದು. ಅದು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಕಲಿತಾ ಗೊತ್ತಾಗುತ್ತೆ. ಈ ರೀತಿ ನಾವು ಶಾರ್ಟ್ ಫಾರ್ಮಲ್ಲಿ ಬರೆಯೋದನ್ನು ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಬಂದು ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಷನ್ಸ್ ಅಂತ. ಅಂದರೆ ಏನು ಬ್ಯಾಲೆನ್ಸಿಂಗ್ ಅಂದರೆ ಇಲ್ಲಿ ಮೇಲೇ ನೋಡ್ಬೋದು ನೀವು. ಇಲ್ಲೇನಾಗಿದೆ ಬೇಡ, ಅದು ನೆಕ್ಸ್ಟ್ ಹೇಳ್ತೀನಿ. ಏನು ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಷನ್ಸ್ ಅಂತ ನೋಡಿರಿ. ನಿಮಗೆ ಒಂದು 9th ಸ್ಟ್ಯಾಂಡರ್ಡ್ ಅಥವಾ 8th ಸ್ಟ್ಯಾಂಡರ್ಡಲ್ಲಿ ನೀವು ಕಲ್ತಿರ್ತೀರ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಥವಾ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಈ ರೀತಿ ಸುಮಾರು ಲಾ ಬರುತ್ತೆ. ಅದರಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ನ ನೀವು ಒಂದು ಕಲ್ತಿರ್ತೀರ. ಅಥವಾ ಎಲ್ಲದಕ್ಕೂ ಬರುತ್ತೆ ಇದು. ಎನರ್ಜಿಗಿರ್ಬೋದು, ಇನ್ನೊಂದಕ್ಕಿರ್ಬೋದು, ಮ್ಯಾಟರ್ಗಿರ್ಬೋದು, ಏನೇ ಇರ್ಬೋದು. ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್. ಅದೇ ರೀತಿ ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್. ಅಥವಾ ಇನ್ನೊಂದು ಕ್ರಿಯೇಟ್ ಅಂದರೆ ಏನು, ಪ್ರಪಂಚದಲ್ಲಿ ಯಾವುದನ್ನೇ ಕೂಡ ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಅದನ್ನು ಇಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸಲ್ಲಿ ಇದು ಬರುತ್ತೆ. ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ಕೆಮಿಕಲ್ ರಿಯಾಕ್ಷನಲ್ಲಿ ಮಾತ್ರ ಇದು ಮಾಸ್ನ ಕ್ರಿಯೇಟಿವ್ ಮಾಡೋಕ್ಕಾಗಲ್ಲ, ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಚೇಂಜ್ ಮಾಡ್ಬೋದಷ್ಟೆ. ಈಗ ನೋಡಿರಿ ಏನಂತ ಹೇಳಿದ್ರೆ ನಂಬರ್ ಆಫ್ ಆಟಮ್ಸ್ ಏನಿರುತ್ತೆ ಈ ಸೈಡ್ ಅಥವಾ ರಿಯಾಕ್ಟ್ ಆಗೋದಕ್ಕೂ ಮೊದಲು. ಫಾರ್ ಎಕ್ಸಾಂಪಲ್ ನಾವು ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಜಿಂಕ್ ಇದೆ, ಸಲ್ಫ್ಯೂರಿಕ್ ಆ್ಯಸಿಡ್ ಇದೆ. ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಹೇಳಿದ್ರೆ ಇದರಲ್ಲಿ ಸುಮಾರು ಬರುತ್ತೆ. ಅದರಲ್ಲಿ ಕಂಬೈನ್ ಆಗಿರೋವಂಥದ್ದು H2SO4 ಅಂತ ಕರೀತಾರೆ. ಅಂದರೆ ಹೈಡ್ರೋಜನ್ ಇರುತ್ತೆ, ಸಲ್ಫರ್ ಇರುತ್ತೆ, ಆಕ್ಸಿಜನ್ ಇರುತ್ತೆ, ಅಷ್ಟು ಸೇರಿ ಸಲ್ಫ್ಯೂರಿಕ್ ಆ್ಯಸಿಡ್ ಆಗಿರೋವಂಥದ್ದು. ಜಿಂಕು ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ ಕಂಬೈನ್ ಆದಾಗ ಜಿಂಕ್ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಲಿಬ್ರೇಟ್ ಆಗುತ್ತೆ. ಅಂದರೆ ಏನು,
ಇಲ್ಲಿ ಕೆಳಗಡೆ ಅದನ್ನೇ ಕೊಟ್ಟಿರೋಂಥ ಕೆಮಿಕಲ್ ಈಕ್ವೇಷನಲ್ಲಿ ನೀವು ನೋಡ್ಬೋದು. ಜಿಂಕ್ಗೆ ಜಿಂಕ್ ತೊಗೊಂಡಿದ್ದಾರೆ, ಸಲ್ಫ್ಯೂರಿಕ್ ಆ್ಯಸಿಡ್ H2SO4 ಅಂತ ಕರಿತೀವಿ, ಅದು H2SO4 ಅಂತ ತೊಗೊಂಡಿದ್ದೀವಿ. ಗಿವ್ಸ್ ರೈಸ್ ಟು ಜಿಂಕ್ ಸಲ್ಫೇಟ್, ಅಂದರೆ ಈ H2 ಬದಲು Zn ಬರುತ್ತೆ ಅಷ್ಟೇ, ಇನ್ನೇನು ಚೇಂಜ್ ಆಗಲ್ಲ. ಇಲ್ಲಿ ಜಿಂಕ್ ಇದೆ, SO4 ಇದೆ, H2 ಮಾತ್ರ ಈ ಕಡೆ ಬಂದಿದೆ. ಇದು ಒಂದು ರಿಯಾಕ್ಷನ್ ಆಗಿರೋಂಥದ್ದು, ಕೆಮಿಕಲ್ ರಿಯಾಕ್ಷನ್. ಆದರೆ ಇಲ್ಲಿ ಬಂದು ಈ ಎಲಿಮೆಂಟ್ಸ್ ಏನಿದೆ ಇದು ಇಂಟರ್ಚೇಂಜ್ ಆಗಿದೆಯೋ ಹೊರತು ಯಾವುದೇ ಕಾರಣಕ್ಕೂ ಹೊಸ ಎಲಿಮೆಂಟ್ ಆ್ಯಡ್ ಆಗಿಲ್ಲ ಮತ್ತು ಇರೋ ಎಲಿಮೆಂಟ್ ಡಿಸ್ಟ್ರಾಯ್ ಆಗಿಲ್ಲ. ಬರೀ ಚೇಂಜ್ ಆಗಿದೆ, ಫಾರ್ಮ್ ಚೇಂಜ್ ಆಗಿದೆ, ಅಥವಾ ಕೆಮಿಕಲಿ ಒಂದ್ರ ಜೊತೆಯಿಂದ ಇನ್ನೊಂದ್ರ ಜೊತೆಗೆ ಶಿಫ್ಟ್ ಆಗಿದೆ, ಒಂದು ಪ್ಲೇಸ್ಗೂ ಇನ್ನೊಂದು ಪ್ಲೇಸ್ಗೂ ಅಷ್ಟೇ. ಈ ನಂಬರ್ಸ್ ಯಾವಾಗೂ ಬಂದು ಈಕ್ವಲ್ ಆಗೇ ಇರುತ್ತೆ. ಜಿಂಕ್ ಒಂದಿರೋದು 2 ಆಗಲ್ಲ, 2 ಇರೋದು 0 ಆಗಲ್ಲ, ಅದೇ ರೀತಿ ಇನ್ನೊಂದು ಚೇಂಜ್ ಆಗಲ್ಲ. ಇದನ್ನು ನಾವು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್ ಅಂತ ಕರಿತೀವಿ. ಅಂದರೆ ಏನು, ಎರಡೂ ಕಡೆ ಇರೋವಂಥ, ಈ ಕಡೆ ರಿಯಾಕ್ಟೆಂಟ್ಸ್ ಕಡೆ ಇರೋವಂಥ ಎಲಿಮೆಂಟ್ಸು ಅಥವಾ ಆಟಮ್ಸು ಮತ್ತು ಪ್ರಾಡಕ್ಟ್ ಕಡೆ ಇರೋವಂಥ ಆಟಮ್ಸು ಎರಡೂ ಕೂಡ ಈಕ್ವಲ್ ನಂಬರಾಗೆ ಇರಬೇಕಾಗತ್ತೆ. ನೋಡಿರಿ, ಈಗ ಇಲ್ಲಿ ಕೊಟ್ಟಿರೋಂಥ ರಿಯಾಕ್ಷನ್ಸ್ನ ಅಥವಾ ಇಲ್ಲಿ ಕೊಟ್ಟಿರೋಂಥ ಒಂದು ಈಕ್ವೇಷನ್ನು ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ಕೆಳಗಡೆ ನೋಡೋಣ. ನೋಡಿರಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಥವಾ ರೈಟ್ ಹ್ಯಾಂಡ್ ಸೈಡ್ ಎರಡು ಕೊಟ್ಟಿದ್ದಾರೆ. ರಿಯಾಕ್ಟೆಂಟ್ಸ್ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಅಂದರೆ, ರೈಟ್ ಹ್ಯಾಂಡ್ ಸೈಡ್ ಅಂದರೆ ಪ್ರಾಡಕ್ಟ್ ಅಂತ. ನೋಡಿರಿ, ಜಿಂಕ್ ಒಂದಿದೆ ಲೆಫ್ಟ್ ಸೈಡ್, ಓಕೆ ಒಂದಿದೆ, ರೈಟ್ ಸೈಡ್ ಕೂಡ ಒಂದೇ ಇದೆ, ಚೇಂಜ್ ಆಗಿಲ್ಲ. ಎಚ್ ಬಂದು ಹೈಡ್ರೋಜನ್ ರಿಯಾಕ್ಟೆಂಟ್ಸ್ ಕಡೆ 2 ಇದೆ, ಪ್ರಾಡಕ್ಟ್ಸ್ ಕಡೆನೂ 2 ಇದೆ, ಏನೂ ಚೇಂಜ್ ಆಗಿಲ್ಲ. ಎಸ್ ಬಂದು ಒಂದಿದೆ, ಈ ಕಡೆ ಕೂಡ ಒಂದಿದೆ. ಓ ಕೂಡ 4 ಎರಡೂ ಕಡೆ 4 ಇದೆ. ಇದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಿಲ್ಲ. H2 ಅಂದರೆ ಇಲ್ಲಿ 2 ಇದೆ ಅಂತ, O4 ಅಂತ ಹೇಳಿದ್ರೆ O4 ಇದೆ ಅಂತ. ಇಲ್ಲೂ ಕೂಡ ಅದೇ ಥರನೇ, O4 ಅಂದರೆ O4 ಇದೆ ಅಂತ, H2 ಅಂದರೆ H2 ಇದೆ ಅಂತ. ನೆಕ್ಸ್ಟ್ ಬಂದು ಕೆಲವು ರಿಯಾಕ್ಷನ್ಸಲ್ಲಿ ಏನಾಗುತ್ತೆ, ಕೆಲವು ಸರಿ ಬರೆಯೋವಾಗ ಅಥವಾ ಇನ್ನೊಂದೇನೋ ಒಂದು ನಾವು ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡುವಾಗ ಏನಾಗುತ್ತೆ, ಕೆಲವು ಸರಿ ಈ ಸಿಚುವೇಶನ್ ಬರುತ್ತೆ. ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಷನ್ ಅಂತ ಮಾಡಬೇಕು. ಅದು ಏನಕ್ಕೆ ಬರೋದು ನೀವು ಹೈಯರ್ ಕ್ಲಾಸಸ್ಸಲ್ಲಿ ತಿಳ್ಕೊಳ್ತೀರಾ, ಕಾಲೇಜ್ ಲೆವೆಲೆಲ್ಲ, ಈಗೇನು ಬೇಡ. ಜಸ್ಟ್ ನಾವು ಈ ಕೆಮಿಕಲ್ ಈಕ್ವೇಷನ್ಸ್ನ ಯಾವಾಗೂ ಬ್ಯಾಲೆನ್ಸ್ ಆಗಿರೋ ಹಾಗೆ ನೋಡ್ಕೊಬೇಕಾಗತ್ತೆ. ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ 2 ಇದೆಯಲ್ಲ, ಇದೆರಡು ಬ್ಯಾಲೆನ್ಸ್ ಇರುತ್ತಲ್ಲ. ಈಗ ಕೆಳಗಡೆ ಒಂದು ಈಕ್ವೇಷನ್ ಇದೆ, ಇದು ಬ್ಯಾಲೆನ್ಸ್ ಆಗಿಲ್ಲ. ಏನಕ್ಕೆ ಬ್ಯಾಲೆನ್ಸ್ ಆಗಿಲ್ಲ? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, Fe ಈ ಕಡೆ ಒಂದಿದೆ, ಇನ್ನೆಲ್ಲೂ Fe ಇಲ್ಲ. ಆದರೆ ಇಲ್ಲಿ ಬಂದು Fe 3 ಇದೆ. ನೋಡಿರಿ, ಇಲ್ಲಿ ನೀವು ಒಂದು ಪೆಕ್ಯುಲರ್ ಸಿಚುವೇಶನ್ ಅಬ್ಸರ್ವ್ ಮಾಡ್ಬೋದು. F ಅಂತ ಒಂದಿದೆ, E ಅಂತ ಒಂದಿದೆ. F ಬೇರೆ, E ಬೇರೆ ಅಲ್ಲ, Fe ಎರಡೂ ಒಂದೇ. ಏನಕ್ಕೆ ಈ ಥರ ಅಂದರೆ ಹೆಂಗೆ ಗೊತ್ತಾಗುತ್ತೆ ನಿಮಗಿದು ಒಂದೇ ಅಥವಾ 2 ಟರ್ಮ್ ಅಂತ ಅಂದರೆ, ಒಂದು ಕ್ಯಾಪಿಟಲ್ ಇತ್ತು ಅಂತ ಹೇಳಿದ್ರೆ, ಈಗ O ಇದೆ, H ಇದೆ, ಇದೆಲ್ಲ ಕ್ಯಾಪಿಟಲ್ ಇತ್ತು ಅಷ್ಟೇ ಅಂತ ಹೇಳಿದ್ರೆ ಅದು 1 ಯೂನಿಟ್ ಅಂತ. ಅದ್ರ ಪಿರಿಯಾಡಿಕ್ ಟೇಬಲಲ್ಲಿ ನೀವು ನೋಡ್ಬೋದು ಅದ್ರ ಬಗ್ಗೆ. ಇಲ್ಲಿ C ಇರ್ಬೋದು, NO ಇರ್ಬೋದು, ಏನೇ ಇರ್ಬೋದು. ಅದು ನೋಡಿ, F ಒಂದೇ ಒಂದಿತ್ತು ಅಂತ ಹೇಳಿದ್ರೆ ಅದು ಫ್ಲೋರಿನ್ ಅಂತ ಹೇಳ್ಬಿಟ್ಟು. F ಪಕ್ಕ ಇನ್ನೊಂದು ಕ್ಯಾಪಿಟಲ್ ಇತ್ತು ಅಂತ ಹೇಳಿದ್ರೆ ಅವಾಗ F ಬೇರೆ, ಆ ಇನ್ನೊಂದು O ಅಥವಾ ಇನ್ನೊಂದು E ಇತ್ತು, ಇನ್ನೊಂದು H ಇತ್ತು, ಅದು ಬೇರೆ. ಎರಡೂ ಬೇರೆ ಬೇರೆ ಆಗಿರುತ್ತೆ. ಆದರೆ ಒಂದು ಕ್ಯಾಪಿಟಲು ಮತ್ತು ಒಂದು ಸ್ಮಾಲ್ ಇತ್ತು ಅಂತ ಹೇಳಿದ್ರೆ ಆ ಕ್ಯಾಪಿಟಲ್ ಪಕ್ಕ ಇರೋಂಥ ಸ್ಮಾಲು ಎರಡೂ ಸೇರಿನೇ ಒಂದಾಗುವಂಥದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು, ಇಲ್ಲೆಲ್ಲ ಬಂದು ಒಂದು ಕ್ಯಾಪಿಟಲ್ ಪಕ್ಕ ಒಂದು ಸ್ಮಾಲ್ R ಇರ್ಬೋದು, ಒಂದು B ಇರ್ಬೋದು, ಈ ಥರ ಸ್ಮಾಲ್ ಲೆಟರ್ಸ್ ಕೂಡ ಬಂದಿದೆ. ಇದೆಲ್ಲ ಬಂದು ಅದು ಒಂದೇ ಟರ್ಮ್ ಅಂತ. NB ಅಥವಾ MO TC ಇದೆಲ್ಲ ಇದು ಬಂದು ಒಂದೇ ಟರ್ಮ್ ಅಂತ ಅರ್ಥ. ಕೆಲವು ಕಡೆ 3 ಬರುತ್ತೆ, ಇಲ್ಲಿ ನೋಡ್ಬೋದು 113 to 118ನಲ್ಲಿ 3 ಬರುತ್ತೆ, UUH ಈ ಥರ ಎಲ್ಲ. ಇದನ್ನು ನಾವು ಒಂದು ಮೈಂಡಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈಗ ಈ ರಿಯಾಕ್ಷನಲ್ಲಿ ನೋಡ್ಬೋದು, Fe ಇಲ್ಲಿ ಒಂದಿದೆ, ಆದರೆ ಇಲ್ಲಿ 3 ಇದೆ. ಅಂದರೆ ಇದು ನಾನ್ ಬ್ಯಾಲೆನ್ಸ್ಡ್ ಈಕ್ವೇಷನ್, ಅಂದರೆ ಅನ್ಬ್ಯಾಲೆನ್ಸ್ಡ್ ಈಕ್ವೇಷನ್, ಸೇಮ್ ಇಲ್ಲ. H2 ಇದೆ ಈ ಕಡೆ, ಇಲ್ಲಿ H2 ಇದೆ, ಅದು ಕರೆಕ್ಟ್ ಇದೆ. ಇಲ್ಲಿ O ಒಂದಿದೆ, ಆದರೆ ಇಲ್ಲಿ O 4 ಇದೆ. ಅಂದರೆ ಇದರ ಅರ್ಥ ಏನು, ಈಕ್ವೇಷನ್ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿಲ್ಲ ಅಂತ ಅರ್ಥ. ಈಗ ಏನು ಮಾಡ್ಬೋದು ನಾವು ಅವಾಗ ಬ್ಯಾಲೆನ್ಸ್ ಮಾಡೋದು? ಈಗ ಕೆಮಿಕಲ್ ಈಕ್ವೇಷನ್ಸ್ ಬ್ಯಾಲೆನ್ಸ್ ಮಾಡೋದ್ರ ಕಡೆ ಬರೋಣ. ನೋಡಿರಿ, ಇಲ್ಲಿ ನಿಮಗೆ ಒಂದು ಟರ್ಮ್ ಕೊಟ್ಟಿದ್ದಾರೆ, Fe + H2O ಗಿವ್ಸ್ ರೈಸ್ ಟು Fe3O4 + H2 ಅಂತ. ಏನಂದರೆ ಇದು ಅನ್ಬ್ಯಾಲೆನ್ಸ್ಡ್ ಇದೆ, ನಾನು ಈಗ ಹೇಳಿದ್ನಲ್ಲ ಆ ರೀತಿ. Fe ಒಂದಿದೆ ಇಲ್ಲಿ, ಆದರೆ ಇಲ್ಲಿ 3 ಇದೆ, ಆ ರೀತಿ ಚೇಂಜಸ್ ಇದೆ. ಈಗ ಇದನ್ನು ಬ್ಯಾಲೆನ್ಸ್ ಮಾಡಬೇಕು. ಇದನ್ನು ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಷನ್ಸ್ ಅಂತ ಕರಿತೀವಿ. ಏನಂತ ಹೇಳಿದ್ರೆ, ಎರಡೂ ಕಡೆ ಈಕ್ವಲ್ ಇರೋ ಥರ ನಂಬರ್ಸ್ ಹಾಕಿ ನಾವು ಮೆನಿಪ್ಯುಲೇಟ್ ಮಾಡಬೇಕು ಇದನ್ನು. ಈಗ ನೋಡಿ, ಇಲ್ಲಿ ಒಂದು ಬಾಕ್ಸ್ ಥರ ಹಾಕಿದ್ದಾರೆ. ಫಾರ್ ಎಕ್ಸಾಂಪಲ್ ರಿಯಾಕ್ಷನ್ಸ್ ತೋರಿಸಿ, ಫುಲ್ ಸ್ಟೇಟ್ಮೆಂಟ್ ಇಲ್ಲಿದೆ ನೋಡಿ ಈಕ್ವೇಷನ್. ಇಲ್ಲಿ Fe ಇದೆ, H2 ಇದೆ, O ಇದೆ,
ಇದರಲ್ಲಿ ಏನಂದರೆ ನಾವು ಏನು ಚೇಂಜಸ್ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರೆ, ಈ ಎಫ್ ಇ ಒಳಗಡೆ ಏನು ಚೇಂಜ್ ಮಾಡೋಕ್ಕಾಗಲ್ಲ, H2 ಒಳಗೆ ಏನು ಚೇಂಜ್ ಮಾಡೋಕ್ಕಲ್ಲ, ಇದೇನು ಚೇಂಜ್ ಮಾಡೋಕ್ಕಾಗಲ್ಲ. ಇದನ್ನು ಈ ಥರ ಇಂಡಿವಿಜುವಲ್ ನೋಡಿ, ಈ ಥರ ಈಕ್ವೇಷನ್ನ ನಾವು ಈ ಥರ ಬಾಕ್ಸ್ ಥರ ಹಾಕ್ಕೊಳ್ಬೇಕಾಗತ್ತೆ. ಈ ಬಾಕ್ಸ್ ಥರ ಹಾಕ್ಕೊಳ್ಬೇಕು, ಪ್ಲಸ್ ಈ ಕಡೆಗಿರೋದು ಒಂದು ಬಾಕ್ಸು, ಈ ಕಡೆಗಿರೋದು ಒಂದು ಬಾಕ್ಸು, ಈ ಥರ ಬಾಕ್ಸ್ ಫುಲ್ ಹಾಕ್ಕೊಳ್ಬೇಕು. ಫುಲ್ಲು ಇದು ಏನಿದೆ ಕಂಟೆಂಟ್, ಅದಕ್ಕೆ ಇದ್ರ ಒಳಗಡೆ ಏನು ಚೇಂಜ್ ಮಾಡೋಕ್ಕಾಗಲ್ಲ. ನಾವು ಇದ್ರ ಒಳಗಡೆ ಏನು ಚೇಂಜ್ ಮಾಡೋಕ್ಕಾಗಲ್ಲ. ಏನು ಚೇಂಜ್ ಮಾಡ್ಬೋದು ಅಂತೇಳಿದ್ರೆ, ಈ ಎಫ್ ಇ ಇದೆಯಲ್ಲ, ಇದ್ರ ಪಕ್ಕದಲ್ಲಿ 2, 3, 4 ಈ ಥರ ನಂಬರ್ ಹಾಕ್ಬೋದು. ಈ H2O ಮುಂದೆ 4, 3, 2 ಈ ಥರ ನಂಬರ್ ಹಾಕ್ಬೋದು. ಇದ್ರ ಮುಂದೆ ನಂಬರ್ ಹಾಕ್ಬೋದು, ಇದ್ರ ಮುಂದೆ ನಂಬರ್ ಹಾಕ್ಬೋದು. ಇಷ್ಟು ಮಾತ್ರ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಇದೆ, ಅಥವಾ ಅಷ್ಟು ಮಾಡಿದ್ರೆ ಮಾತ್ರ ಅದು ವರ್ಕ್ ಆಗುತ್ತೆ. ನೋಡಿ, ಇದನ್ನು ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಬಂದು ಇದು ಯಾವ ಥರ ನಂಬರ್ ಹಾಕ್ಕೊಳ್ಬೇಕು, ಹೆಂಗೆ ಗೊತ್ತಾಗುತ್ತೆ. ಇವಾಗ ನಾನು ಎಫ್ ಇ ಇಲ್ಲಿ 3 ಇದೆ, ಇಲ್ಲಿ ಒಂದೇ ಇದೆ, ಹಂಗಂದ್ಬಿಟ್ಟು ಇಲ್ಲಿ 3 ಹಾಕ್ಬಿಟ್ರೆ ಅವಾಗ 3 ಎಫ್ ಇ ಅಂದರೆ 3 ಎಫ್ ಇ ಆಗುತ್ತಲ್ವಾ, ಹಾಗೆ ಹೀಗೆ ಅಂತಂದ್ಬಿಟ್ರೆ ಅದು ಸರಿಯಾಗಿ ವರ್ಕ್ ಆಗೋಲ್ಲ. ಯಾಕಂದರೆ ಓ ಮತ್ತು ಇಲ್ಲಿದೆ, ಇಲ್ಲಿ ಓ 4 ಇದೆ ಅಂದರೆ ಇಲ್ಲಿ 3 ಹಾಕಬೇಕು. ಓ ಪಕ್ಕದಲ್ಲಿ ಇಲ್ಲಿ 3 ಹಾಕ್ತೀನಿ ಅಂದರೆ ಓ ಒಳಗೆ ಏನೂ ಹಾಕೋಕ್ಕಾಗಲ್ಲ. ಈ Hಗೂ ಹೋಗೋ ಮಧ್ಯದಲ್ಲಿ ಇಲ್ಲೇನು ಹಾಕೋಕ್ಕಾಗಲ್ಲ, ಈ ಬಾಕ್ಸಿಂದ ಈಚೆ ಹಾಕಬೇಕು. ಈ 3ನ ಈ ಕಡೆಗೆ ಹಾಕಿದ್ರಿ ಅಂದರೆ 3H2 ಅಂದರೆ 6H ಆಗುತ್ತೆ, ಅವಾಗ ಇಲ್ಲಿ H ಎರಡೇ ಇರುತ್ತೆ. ಈ ಥರ ತುಂಬ ಕನ್ಫ್ಯೂಸ್ ಆಗುತ್ತೆ. ಇದನ್ನೇ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇದನ್ನು ಸಾಲ್ವ್ ಮಾಡೋದು ಯಾವ ರೀತಿ ಅಥವಾ ಬ್ಯಾಲೆನ್ಸ್ ಮಾಡೋದು ಯಾವ ರೀತಿ ಅಂತ ಹೇಳಿದ್ದಾರೆ. ಆದರೆ ಈ ಮೆಥಡ್ ನಿಮಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ. ಅದಕ್ಕೆ ನಾನು ಸಪ್ರೇಟ್ ಒಂದು ಮೆಥಡ್ ಹೇಳ್ತೀನಿ, ತುಂಬ ಈಸಿ ಮೆಥಡ್ ಅದು. ಅದನ್ನು ನೋಡೋಣ. ಫಸ್ಟ್ ಈ ಥರ ಒಂದು ಏನು ಈಕ್ವೇಷನ್ ಕೊಡ್ತಾರೆ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ, ಅದಕ್ಕೆ ಈ ಥರ ಒಂದು ಬಾಕ್ಸ್ ಹಾಕ್ಕೊಂಬಿಡಿ ಅಥವಾ ಬ್ರ್ಯಾಕೆಟ್ಸ್ ಹಾಕ್ಕೊಂಬಿಡಿ, ಅದ್ರೊಳಗಿರೋದು ಏನು ಚೇಂಜ್ ಮಾಡಬೇಡಿ. ಈಗ ಒಂದು ಟೇಬಲ್ ಹಾಕ್ಕೊಳ್ಬೇಕಾಗತ್ತೆ ನೀವು. ನಾನು ಇಲ್ಲೊಂದು ಹಾಕ್ತೀನಿ ಟೇಬಲ್. ಈಗ ಜಸ್ಟ್ ರಫಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಇದನ್ನೇನು ಹ್ಯಾಂಡ್ ರೈಟಿಂಗ್ ಬಗ್ಗೆ ಅಥವಾ ಅದ್ರ ನೀಟ್ನೆಸ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಡಿ. ನೀವು ಕ್ಲೀನಾಗಿ ಒಂದು ರಫ್ ಬುಕ್ಕಲ್ಲಿ ಹಾಕ್ಕೊಂಡ್ರೆ ಸಾಕು. ಓಕೆ, ಇಲ್ಲಿ ಬಂದು LHS ಲೆಫ್ಟ್ ಹ್ಯಾಂಡ್ ಸೈಡು, ಇದು RHS ರೈಟ್ ಹ್ಯಾಂಡ್ ಸೈಡು ಪ್ರಾಡಕ್ಟ್ಸ್. ಈಗ ಟರ್ಮ್ಸ್ ಏನೇನಿದೆ, ಈಗ ಟರ್ಮ್ಸ್ ಬಂದು ಎಫ್ ಇ ಇದೆ, ಎಫ್ ಇ ಹಾಕ್ಕೊಳ್ಳಿ. ಎಫ್ ಇ ನೆಕ್ಸ್ಟ್ ಏನಿದೆ, H2O ಇದೆ, H, ಆಮೇಲೆ O ಇದೆ, O, ಆಮೇಲೆ ನೆಕ್ಸ್ಟ್ ಎಫ್ ಇ ಹಾಕ್ಕೊಂಡಿದ್ದೀವಿ, O ಹಾಕ್ಕೊಂಡಿದ್ದೀವಿ, H ಹಾಕ್ಕೊಂಡಿದ್ದೀವಿ. ಈಗ ಎಫ್ ಇ ಲೆಫ್ಟ್ ಹ್ಯಾಂಡ್ ಸೈಡ್ ಎಷ್ಟಿದೆ, ಒಂದೇ ಒಂದಿದೆ. ಈಗ 1 ಅಂತ ಹಾಕ್ಕೊಳ್ಳಿ. ಈ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಏನಿದೆ 3 ಇದೆ, ಇಲ್ಲಿ 3 ಹಾಕ್ಕೊಳ್ಳಿ. ನೆಕ್ಸ್ಟ್ H ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಷ್ಟಿದೆ, 2 ಇದೆ. H2 ಈ ಕಡೆ ಇದ್ದರೆ 2 ಅಂತ, H2 ಇದೆ. ಈ ಕಡೆ ಬಂದು ಈ ಕಡೆನೂ 2 ಇದೆ. O ಬಂದು ಈ ಸೈಡ್ ಬಂದು 1 ಇದೆ, ರೈಟ್ ಹ್ಯಾಂಡ್ ಸೈಡ್ ಬಂದು 4 ಇದೆ. ಇವಾಗ ನೋಡಿ, ಇಲ್ಲಿ ಕೆಳಗಡೆ ಅವರು ಹಾಕಿದ್ದಾರೆ 1 2 1 3 2 4, 1 2 1 3 2 4 ಕರೆಕ್ಟ್ ಇದೆ. ಇವಾಗ ಏನು ಹೇಳಿದೆ ಅಂತ ಹೇಳಿದ್ರೆ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಇದೆ, ಅನ್ಬ್ಯಾಲೆನ್ಸ್ಡ್ ಇದೆ. H ಮಾತ್ರ ಎರಡೂ ಕಡೆ ಈಕ್ವಲ್ ಇದೆ, ಎಫ್ ಇ ಬಂದು ಈ ಕಡೆ ಈಕ್ವಲ್ ಇಲ್ಲ, O ಕೂಡ ಈ ಕಡೆ ಈಕ್ವಲ್ ಇಲ್ಲ. ಈಗ ಏನು ಮಾಡಬೇಕು ಅಂದರೆ ಜಸ್ಟ್ ಸಿಂಪಲ್ ನೀವು 1 ಇಂಟು ಹಾಕ್ಕೊಳ್ಳಿ. ಈ ಸೈಡ್ ಏನಿದೆ, ಈಗ ಒಂದು ಇದು ಬರೆದ್ಬಿಡ್ತೀನಿ ನಾನು ನಿಮಗೆ, ಈಕ್ವೇಷನ್ ಇಲ್ಲೇ ಶಿಫ್ಟ್ ಆಗೋದು ಬೇಡ. ಎಫ್ ಇ ಪ್ಲಸ್ H2O gives rise to Fe3O4. ಓಕೆ, 1 ಇಂಟು 3 ಹಾಕ್ಕೊಳ್ತೀರ, ಅವಾಗೇನಾಯಿತು 3 ಆಯಿತು. ಅಂದರೆ ಏನು, 3ನ ಇಲ್ಲಿ ಆ್ಯಡ್ ಮಾಡಬೇಕು ನಾವು. ಎಲ್ಲಿಗೆ, ಎಫ್ ಇ ಮೊದಲು 3 ಅನ್ನೋದನ್ನು ನಾವು ಆ್ಯಡ್ ಮಾಡ್ತಾಯಿದ್ವಿ, ಆವಾಗ 3 ಇಲ್ಲಿ ಹಾಕ್ಕೊಂಡು ನಾವು ಅದಕ್ಕೆ ಈಕ್ವಲ್ ಮಾಡ್ಕೊಂಡ್ವಿ. ನೆಕ್ಸ್ಟ್ 2ಗೆ ಸೇಮ್ ಇದೆ, ನಾವೇನು ಚೇಂಜ್ ಮಾಡಲ್ಲ. ನೆಕ್ಸ್ಟ್ Oಗೆ ಇಲ್ಲಿಗೂ ಚೇಂಜ್ ಇದೆ, ಅವಾಗ ಏನು ಮಾಡ್ತೀವಿ 4 ಹಾಕ್ಕೊಳ್ಬೇಕು. ಆವಾಗ ಇಲ್ಲಿ 4 ಹಾಕ್ಕೊಳ್ತೀವಿ O ಪಕ್ಕದಲ್ಲಿ. ಎಲ್ಲಿ O ಪಕ್ಕದಲ್ಲಿ ರೈಟ್ ಹ್ಯಾಂಡ್ ಇಲ್ಲಿ 4 ಹಾಕ್ಕೊಳ್ಬೇಕು. 4 ಬಂದು ಹೋಗಿ ಈ ಕಡೆ ಇಲ್ಲಿ ಹಾಕ್ಕೊಳಕ್ಕಾಗಲ್ಲ, ಈ ಸೈಡೇ ಹಾಕ್ಕೊಳ್ಬೇಕು. ನಾನು ಅದಕ್ಕೆ ಹೇಳಿದ್ನಲ್ಲ ಬಾಕ್ಸ್ ಮಾಡ್ಕೊಬೇಕಂತ. ಈ ಬಾಕ್ಸ್ ಒಳಗೆ ಏನು ಚೇಂಜ್ ಮಾಡೋಕ್ಕಾಗಲ್ಲ, ನೀವು ಬಾಕ್ಸ್ ಈಚೆ ಮಾತ್ರ ಚೇಂಜ್ ಮಾಡಬೇಕು. ಇವಾಗ ಇಲ್ಲಿ 4 ಹಾಕ್ಕೊಳ್ಬೇಕು ನಾವು. ಸಾರಿ, 4 ಅಂದರೆ ಇಂಟು 4 ಈಕ್ವಲ್ಸ್ 4 ಆಯಿತು.
ಈಕ್ವಲ್ ಆಯಿತು. ಈಗ ಇಲ್ಲಿ ಒಂದು ಕಾಂಪ್ಲಿಕೇಶನ್ ಇದೆ. ಏನು ಕಾಂಪ್ಲಿಕೇಶನ್ ಅಂತ ಹೇಳಿದ್ರೆ ನೋಡಿರಿ, ಇವಾಗ ಇಲ್ಲಿ 3FE ಆಯಿತು, 3FE ಈ ಕಡೆನೂ ಇದೆ, ಈ ಕಡೆನೂ 3FE ಆಯಿತು. ಈಗ ಎಚ್ ಬಂದು ಈ ಕಡೆ H ಇಂಟು 2 ಇಲ್ಲೇನು ಬರುತ್ತೆ ಅಂದರೆ H2 ಇದೆ ಇಲ್ಲಿ ಆಲ್ರೆಡಿ, ಇಂಟು 4 ಮಾಡಿದಾಗ 2 ಇಂಟು 4 8 ಆಯಿತು. H 8 ಆಯಿತು. ಇವಾಗ ಲೆಫ್ಟ್ ಸೈಡ್ H 8 ಬರಬೇಕು. ಆವಾಗ ನಮಗೆ ಇಲ್ಲಿ ಬರೀ 2 ಇದೆ, ಇನ್ನೂ 6 ಬೇಕು. ಅವಾಗ ಏನು ಮಾಡಬೇಕು? ಆವಾಗ ಈ ಸೈಡ್ H ಎಲ್ಲಿದೆ, ಈ H2 ಹತ್ರ, ಇಲ್ಲಿ ಎಷ್ಟು ಹಾಕಿದ್ರೆ ಇದಕ್ಕೆ ಈಕ್ವಲ್ ಆಗುತ್ತೆ. ಇವಾಗ ಎಷ್ಟು ಇಂಟು ಮಾಡಬೇಕಿಲ್ಲಿ? ಫಾರ್ ಎಕ್ಸಾಂಪಲ್ ಇಲ್ಲಿ 8, ಈಗ ಇಲ್ಲಿ 8 ಆಯಿತು, 8 ಚೇಂಜ್ ಮಾಡ್ಕೊಂಡ್ವಿ. ಇಲ್ಲಿ 8 ಬರಬೇಕು ಅಂದರೆ ಇಂಟು 4 ಹಾಕಬೇಕು. 4ನ ಕೂಡ ಇಲ್ಲೇ ಆ್ಯಡ್ ಮಾಡಬೇಕು ನಾವು, 4H2 ಅಂತ ಬರುತ್ತೆ. ಈಕ್ವಲ್ಸ್ ಇಲ್ಲೂ 8 ಆಯಿತು, ಇಲ್ಲೂ 8 ಆಯಿತು. ಈಗ ನೀವು ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಬೋದು. 3FE ಇಲ್ಲಿದೆ, ಈ ಕಡೆನೂ FE3 ಇದೆ, ಎರಡೂ ಈಕ್ವಲ್ ಇದೆ. ನೆಕ್ಸ್ಟು 4H2 ಅಂದರೆ 8H ಇದೆ, ಇಲ್ಲೂ ಕೂಡ 4H2 ಅಂದರೆ 8H ಇದೆ. ಇಲ್ಲಿ O ಬಂದು 4 ಇದೆ, ಇಲ್ಲಿ ಕೂಡ O ಬಂದು 4 ಇದೆ. ಇನ್ನೇನು ಯಾವುದು ಟರ್ಮ್ಸಲ್ಲಿ ಇಲ್ಲ. ಅದರ ಅರ್ಥ ಏನು? ಇದು ಈಕ್ವೇಷನ್ ಬ್ಯಾಲೆನ್ಸ್ ಆಗಿದೆ ಅಂತ. ಈಗ ನೋಡೋಣ, ಇಲ್ಲಿ 3, 4 ಮತ್ತು ಈ ಕಡೆ 4 ಆ್ಯಡ್ ಮಾಡಿದ್ದೀವಿ. ಇದು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಅದೇ ಥರ ಇದೆಯಾ ಅಂತಂದ್ಬಿಟ್ಟು ನೋಡೋಣ. ಇದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದಾರೆ. ನೀವು ಎರಡೂ ಮೆಥಡ್ ನೋಡ್ಕೊಳ್ಳಿ, ನಿಮ್ಗೆ ಯಾವ್ದು ಈಸಿ ಅಂದರೆ ಅದನ್ನ ಫಾಲೋ ಮಾಡ್ಬೋದು. ನೋಡಿ, ಇಲ್ಲಿ ಎರಡೂ ನೀವು ಸೈಡ್ ಬೈ ಸೈಡ್ ಕಂಪೇರ್ ಮಾಡ್ಬೋದು. ಇಲ್ಲೂ ಕೂಡ 3FE ಹಾಕಿದ್ದಾರೆ, 4H2O ಹಾಕಿದ್ದಾರೆ, ಮತ್ತು ಇಲ್ಲೇನು ಟರ್ಮ್ಸ್ ಚೇಂಜ್ ಮಾಡಿಲ್ಲ, ಮತ್ತು ಇಲ್ಲಿ 4H2 ಹಾಕಿದ್ದಾರೆ. ಅಂದರೆ ಏನು? ಈ ಈಕ್ವೇಷನ್ ನಾವು ಸಾಲ್ವ್ ಮಾಡಿದ್ದು ಅಥವಾ ಬ್ಯಾಲೆನ್ಸ್ ಮಾಡಿದ್ದು ಕರೆಕ್ಟಾಗಿದೆ, ಏನು ಚೇಂಜಸ್ ಇಲ್ಲ ಅಂತ ಅರ್ಥ. ಈಗ ಇದು ಇಷ್ಟೇ. ಇದೇ ಥರ ನಿಮ್ಗೆ ಯಾವುದೇ ಕೊಡಲಿ, ನಿಮ್ಗೆ ಎಷ್ಟೇ ಟರ್ಮ್ಸ್ ಕೊಡಲಿ, ಎಷ್ಟೇ ಕಾಂಪ್ಲೆಕ್ಸ್ ಕೊಟ್ಟಿರಲಿ, ಈ ನಾನು ಹೇಳ್ಕೊಟ್ಟಿದ್ದು ಫಾರ್ಮುಲಾ ಫಾಲೋ ಮಾಡಿ ಈ ಥರ ಟೇಬಲ್ ಹಾಕ್ಕೊಳ್ಳಿ. ಇದು ತುಂಬ ಈಸಿ ಸ್ಟೆಪ್. ಈಗ ಇಲ್ಲಾಂದರೆ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಹೇಳಿರೋ ಥರ ಅಂತ ಹೇಳಿದ್ರೆ ನೀವು ಹತ್ತತ್ರ ಒಂದು ಅರ್ಧ ಪೇಜ್ ನೆನ್ಪಿಟ್ಕೊಳ್ಬೇಕಾಗತ್ತೆ. ಅಥವಾ ನಿಮ್ಗೆ ತುಂಬ ಕಾಂಪ್ಲಿಕೇಟೆಡ್ ಅನಿಸಿದ್ರೆ ಆ ಮೆಥಡ್ ಇದನ್ನು ಯೂಸ್ ಮಾಡ್ಬೋದು. ಇಲ್ಲ ಟೆಕ್ಸ್ಟ್ ಬುಕ್ಕಲ್ಲಿರೋ ಮೆಥಡ್ ಕೂಡ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಈಕ್ವೇಷನ್ಸ್ ಬರೆಯುವಾಗ ನೀವು ಅಬ್ಸರ್ವ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಈ ಮ್ಯಾಗ್ನೀಷಿಯಮ್ನ ಮತ್ತು ಮ್ಯಾಗ್ನೀಷಿಯಮ್ ರಿಬ್ಬನ್ನ ಮತ್ತು ಆಕ್ಸಿಜನ್ನ ಎರಡೂ ರಿಯಾಕ್ಟ್ ಮಾಡಿಸಿದ್ವಿ. ಅದೆರಡು ರಿಯಾಕ್ಟ್ ಮಾಡಿದಾಗ ಏನಾಯಿತು? ಬೆಂಕಿ ಎತ್ಕೊಳ್ತು. ಬೆಂಕಿ ಎತ್ಕೊಂಡಾಗ ಗ್ಯಾಸ್ ಕೂಡ ಲಿಬ್ರೇಟ್ ಆಗಿರುತ್ತೆ ಅಥವಾ ಫಾರ್ಮ್ಸ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಅನ್ನನ ನೀವು ತುಂಬ ಹಾಗೆ ಕುಕ್ಕರಲ್ಲಿ ಬೇಯಿಸ್ತಾನೆ ಇದ್ರಿ ಅಂತ ಹೇಳಿದ್ರೆ ಅದು ಗಂಜಿ ಥರ ಟರ್ನ್ ಆಗಿಬಿಡುತ್ತೆ. ಅಂದರೆ ಏನು? ಅದು ಫಾರ್ಮ್ ಚೇಂಜ್ ಆಗಿಬಿಡುತ್ತೆ. ಅದನ್ನೆಲ್ಲ ಹೆಂಗೆ ಹಾಕಬೇಕಿಲ್ಲಿ? ಇವಾಗ FE ಇದು ಸಾಲಿಡಾ ಲಿಕ್ವಿಡಾ? ಈಗ ಐರನ್ನು ನಿಮಗೆ ಐರನ್ ಬಂದು ಸಾಲಿಡ್ ಆಗಿರುತ್ತೆ ಅಂತ ಗೊತ್ತು, ಅದು ಹಾಕ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಏನು ಹಾಕ್ತೀರಾ? ಹೈಡ್ರೋಜನ್ನ ಬೇಕಾದರೆ ಲಿಕ್ವಿಡ್ ಫಾರ್ಮಲ್ಲೂ ಕೂಡ ಇಡ್ಬೋದು, ಆಕ್ಸಿಜನ್ನ ಲಿಕ್ವಿಡ್ ಫಾರ್ಮಲ್ಲಿ ಕೂಡ ಇಡ್ಬೋದು. ಹೆಂಗೆ ಗೊತ್ತಾಗುತ್ತೆ ನಮಗೆ ಅಂತ ಹೇಳಿದ್ರೆ ಅಲ್ಲಿ ಮೆನ್ಷನ್ ಮಾಡಬೇಕು ನಾವು. ಏನು? ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿವರೆಗೂ ಅದ್ರ ಬಗ್ಗೆ ಇರಲಿಲ್ಲ, ಇಲ್ಲಿಂದ ಅದು ಬರುತ್ತೆ. ಇದು ಜಸ್ಟ್ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನೀವೇನು ಎಲ್ಲೂ ಮೆನ್ಷನ್ ಮಾಡಿಲ್ಲ ಅಂದರೂ ಮಾರ್ಕ್ಸ್ ಎಲ್ಲ ಬರುತ್ತೆ, ಏನು ತೊಂದರೆ ಇಲ್ಲ. ಆದರೆ ಜಸ್ಟ್ ಒಂದು ಐಡಿಯಾ ಇರಲಿ ನಿಮಗೆ, ಸಾಲಿಡ್ ಇದು ಲಿಕ್ವಿಡ್ ಇದು ಒಂದು ಗೊತ್ತಾಗಬೇಕು ಅಂದರೆ. ಇವಾಗ ನೋಡಿ, ಯಾವುದೇ ಒಂದು ಟರ್ಮ್ ಆದಮೇಲೆ ಪಕ್ಕದಲ್ಲಿ ಎಸ್ ಅಂತ ಹಾಕಿದ್ರು ಅಂದರೆ ಅದು ಸಾಲಿಡ್ ಫಾರ್ಮಲ್ಲಿದೆ ಅಂತ. ಇವಾಗ ಅದೇ ರೀತಿ ಯಾವುದಾದ್ರೂ ಇವಾಗ ನೋಡಿ H2O ಅಂದರೆ ವಾಟರ್. ನೋಡಿ ಇಲ್ಲೇ ನಿಮ್ಗೆ ಗೊತ್ತಾಗ್ತದ್ರು ಏನು ಪ್ರಾಬ್ಲಮ್ ಇದೆ ಅಂತ. H2O ಅಂದರೆ ವಾಟರ್ ನಾರ್ಮಲ್ ಲಿಕ್ವಿಡ್ ಇದೆ ಅಂತ ಅಂದ್ಕೊಳ್ತೀವಿ. ಆದರೆ ಅಲ್ಲ, ಇಲ್ಲಿ ಬಂದು ಗ್ಯಾಸಲ್ಲಿದೆ G ಅಂತ. G ಅಂದರೆ ಗ್ಯಾಸ್ ಫಾರ್ಮಲ್ಲಿದೆ ಅಂತ, ಆಯಿತಾ? ಮತ್ತು ಎಲ್ ಅಂದರೆ ಲಿಕ್ವಿಡ್ ಫಾರ್ಮಲ್ಲಿ, ಸಾಲಿಡ್ ಲಿಕ್ವಿಡ್ ಗ್ಯಾಸ್, ಅದ್ರದ್ದು ಫಸ್ಟ್ ಲೆಟರ್ ತೊಗೊಂಡು ಅದ್ರ ಫಾರ್ಮಲ್ಲಿ ಕೊಡ್ತಾರೆ. AQ ಅಂತ ಹೇಳಿದ್ರೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, GLS ಅಂತ. AQ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ, ನೀವು ಕನ್ಫ್ಯೂಸ್ ಆಗೋ ಥರ. ಏನು AQ ಅಂತ ಹೇಳಿದ್ರೆ ಅಕ್ವಾ ಅಂತ. ಅಕ್ವಾ ಅಂದರೆ ವಾಟರ್ ಅಂತ ಸ್ಪ್ಯಾನಿಷ್ ಭಾಷೆಯಲ್ಲಿ ಅಥವಾ ಬೇರೆ ಭಾಷೆಗಳಲ್ಲೂ, ಕೆಲವು ಭಾಷೆಗಳಲ್ಲಿ. ಏನಂದರೆ ನೀರಲ್ಲಿ ಏನಾದರೂ ಕರಗಿತ್ತು ಅಂದರೆ ಪ್ರಾಡಕ್ಟ್ ಅಥವಾ ರಿಯಾಕ್ಟೆಂಟ್ಸ್, ಅದನ್ನು ನಾವು AQ ಅಂತ ಹಾಕ್ತೀವಿ. ಫಾರ್ ಎಕ್ಸಾಂಪಲ್ ಇದೇ ಹೈಡ್ರೋಜನ್ನು ನೀರಲ್ಲಿ ಕರಗಿತ್ತು ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ನು ಆಕ್ಸಿಜನ್ ಎಲ್ಲ ನೀರಲ್ಲಿ ಕರಗುತ್ತೆ, ಅದು ಡಿಸಾಲ್ವ್ ಆಗುತ್ತೆ. ಆ ಡಿಸಾಲ್ವ್ ಆಗಿತ್ತು ಅಂತ ಹೇಳಿದ್ರೆ ನಾವು ಅದನ್ನು AQ ಅಂತ ಡಿನೋಟ್ ಮಾಡ್ತೀವಿ. ಬ್ರ್ಯಾಕೆಟಲ್ಲಿ AQ ಅಂತ ಹಾಕ್ತೀವಿ, ಅಂದರೆ ನೀರಲ್ಲಿ ಕರಗಿದೆ ಅದು ಅಂತ ಅರ್ಥ.